ಹಂಗೆ ಸ್ಪೀಡ್ ಹೋಗ್ತಾನೆ, ನಮಗೆ ಗೊತ್ತೇ ಆಗಿಲ್ಲ, ನಮ್ಮನ್ನು ಪೊಲೀಸವ್ರು ಫಾಲೋ ಮಾಡ್ತಾ ಇದ್ದಾರೆ. ಓಕೆ. ಉಡುಪಿ ಜಿಲ್ಲೆಗೆ ಅಣ್ಣಾಮಲೈ ಸರ್ ಅವರು ಬಂದಿದ್ರು, ಡೇರ್ ಡವಿಲ್. ಅವ್ರು ನಂಗೆ ಪರಿಚಯ ಇಲ್ಲ, ಬಟ್ ಅವರ ನೀನಾ ನಿಲ್ಲಿಕ್ಕೆ ಆಗೋದಿಲ್ಲ, ನಾವು ಯಾಕೆ ನಿಲ್ಬೇಕು? ಅಲ್ಲ, ನಾವು ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀವಿ 10 ಕಿಲೋಮೀಟ್ರಿಂದ ಅಂತ. ನಾವು ಅವ್ರು ನಮ್ಮನ್ನು ಫಾಲೋ ಅಂದರೆ ನಮ್ಮ ಹೆವಿ ಸ್ಪೀಡಾಗಿ RX100 ರಾತ್ರಿ 2 ಗಂಟೆಗೆ ಹೋಗ್ತಾ ಇದ್ದಾರೆ ಅಂದ್ರೆ ಅವ್ರು ಏನೋ ಇವ್ರು ಜೀಪ್ ಅವ್ರು ಬಂದು ಹಿಂಗೆ ಡ್ರಿಫ್ಟ್ ಎಲ್ಲ ಮಾಡಿ ನಿಲ್ಲಿಸಿ ನಾವು ಏನಾಯ್ತು ನೀವು ಪೊಲೀಸವ್ರು ಫಾಲೋ ಮಾಡ್ತಾ ಇದಾರೆ, ನಮ್ಗೆ ಗೊತ್ತೇ ಇಲ್ಲ. ಇವನು RX ಅಲ್ಲ, RX ಅಲ್ಲಿ ಹೆವಿ ಸೌಂಡ್ ಬೇರೆ ಅಂತ ನಮ್ಗೆ ಅವರು ಬಂದು ಹಿಂಗೆ ಅಡ್ಡ ಆಗ್ದಾಗಲೇ ಗೊತ್ತು. ನಾನು ಇನ್ನಾದ್ರೂ ಸ್ಲೋ ಆಗಿ ಆರಾಮ್ಸೆ RX100 ಸೌಂಡ್ ಬೇರೆ ಜಾಸ್ತಿ. ಈಗ ನಾರ್ಮಲ್ ನಾವು ಸಿನಿಮಾ ನೋಡೋದಕ್ಕೂ ಡಬ್ ಮಾಡೋದಕ್ಕೆ ಸಿನಿಮಾ ನೋಡೋದಕ್ಕೆ ತುಂಬ ಡೈಸೆಕ್ಟ್ ಮಾಡೋಕ್ಕೆ ಶುರು ಮಾಡ್ತೀವಿ. ಅವ್ರ ಪರ್ಫಾರ್ಮೆನ್ಸ್ ಏನಿದೆ ಅದನ್ನು ನಾನು ತುಂಬ ತಿಳ್ಕೊಂಡು ನಮ್ಮ ಭಾಷೆಗೆ ಅದನ್ನು ಅನುವಾದ ಮಾಡೋದಿದೆಯಲ್ಲ, ಅದು ಅವಾಗ ನಾವು ಅವರ ತುಂಬ ವಿಷಯಗಳು ಕಲಿಬೋದು. ಈಗ ನನಗಿಂತ ಟ್ಯಾಲೆಂಟೆಡ್, ನನಗಿಂತ ಹ್ಯಾಂಡ್ಸಮ್, ನನಗಿಂತ ಡಿಸರ್ವಿಂಗ್ ಶಾಹಿದ್ ಕಪೂರ್ ಅದು ಅದ್ಭುತವಾದ ನಟ. ಸೊ ಏನಾಗುತ್ತೆ, ನಾವು ಶಂಕರ್ ನಾಗ್ ಸರ್ ಅವರಿಂದ ಹಿಡಿದು ಮಾಡಿದೆ, ಸುದೀಪ್ ಸರ್ ಆಗಿರಲಿ, ದರ್ಶನ್ ಸರ್ ಸಿನಿಮಾದಲ್ಲಿ ಮಾಡಿದ್ದಾರೆ. ಎಲ್ರಿಗೂ ಆಲ್ಮೋಸ್ಟ್ ಅರ್ಥ ಆಗುತ್ತೆ ತಾನೆ ಹಿಂದಿ. ಯಾರು ಡಬ್ಬಿಂಗಲ್ಲಿ ನೋಡ್ತಾರೆ, ಏನೋ ನನ್ನ ಹತ್ರ ಮಾಡಿಸ್ತಾ ಇದ್ದಾರೆ, ನಾನು ಮಾಡ್ತೀನಿ, ಇಲ್ಲಿ ಥಿಯೇಟರ್ ಎಲ್ಲ ಮಾಡಿಲ್ಲ, ಎಲ್ಲೋ ಏನು ಟ್ರೈನಿಂಗ್ ಎಲ್ಲ ಇಲ್ಲ. ನಂಗೆ ಏನಿದ್ರು ದಿಯಾ ಡೈರೆಕ್ಟ್ರೆ ನನಗೆ ಗುರು. ಎಂಥದೇ ಎಷ್ಟೇ ದೊಡ್ಡ ದೊಡ್ಡ ಸಿನಿಮಾ ಮಾಡಿದ್ರು, ಏನೇ ಮಾಡಿದ್ರು ನಾನು ಯಾರಿಗೂ ಕ್ರೆಡಿಟ್ ಕೊಡಲ್ಲ. ಎಸ್. ಹಾಯ್, ಹಲೋ, ನಮಸ್ತೆ. ಕನ್ನಡ ಫಿಲ್ಮಾಲಜಿಗೆ ಸ್ವಾಗತ. ನಾನು ನಿಮ್ಮ ನೀರಜ್. ಎಸ್, ಇವತ್ತು ಪೃಥ್ವಿ ಎಂಬರವರು ಮತ್ಸ್ಯಗಂಧ ಸಿನಿಮಾದ ಮೂಲಕ ಮತ್ತೆ ರಂಜಿಸೋಕೆ, ಬಟ್ ಈ ಸಲ ರೊಮ್ಯಾಂಟಿಕ್ ಹೀರೋ ಆಗಿ ಬಂದಿಲ್ಲ, ಆ್ಯಕ್ಷನ್ ಹೀರೋ ಆಗಿ ಬಂದಿದ್ದಾರೆ, ಅದು ವಿತ್ ಕಾಕಿ. ಸೊ ಕೇಳೋಣ ಹೇಗಿದೆ, ಹೇಗೆಲ್ಲ ಮಾಡಿದ್ದಾರೆ ಸಿನಿಮಾನ. ಸರ್ ನಮಸ್ತೆ, ಕಾರ್ಯಕ್ರಮ ಸರ್. ಥ್ಯಾಂಕ್ ಯು ಸರ್. ನಾನು ಹೇಳಿದೆ ಮತ್ಸ್ಯಗಂಧದಲ್ಲಿ ರೊಮ್ಯಾಂಟಿಕ್ ಹೀರೋ ಆಗಿಲ್ಲ, ಆ್ಯಕ್ಷನ್ ಹೀರೋ ಆಗಿದೆ. ಏನಿದು ತುಂಬ ಕಂಪ್ಲೀಟ್ ಆ್ಯಕ್ಷನ್ ಹೀರೋ ಅನ್ನೋದಕ್ಕಿಂತ ಒಂದು ಕಾಪ್, ಒಂದು ಪೊಲೀಸ್ ಕ್ಯಾರೆಕ್ಟ್ರು. ಆ್ಯಂಡ್ ಪೊಲೀಸ್ ಕ್ಯಾರೆಕ್ಟರ್ ಅಂತ ಹೇಳಿದ ತಕ್ಷಣ ತೀರಾ ಬೇರೆ ಅನ್ರಿಯಲಿಸ್ಟಿಕ್ ಎಲ್ಲ ಆ ಥರದ್ದು ಅದೂ ಅಲ್ಲ, ರಿಯಲಿಸ್ಟಿಕ್. ಒಂದು ಹೊಸದಾಗಿ ಜಾಯ್ನ್ ಆಗಿರುವಂಥ ಪ್ರೊಬೇಷನರಿ ಪೀರಿಯಡಲ್ಲಿರುವಂತಹ ಒಬ್ಬ ಪೊಲೀಸ್ ಆಫೀಸರ್ನ ಒಂದು ಚಿಕ್ಕ ಉಪಠಾಣೆ ಅನ್ನೋದಿರುತ್ತಲ್ಲ ಈ ಟೌನ್ ಅಥವಾ ಒಂದು ಸ್ವಲ್ಪ ಆ ಒಂದು ಠಾಣೆಯಲ್ಲಿ ಜಾಸ್ತಿ ಕೇಸ್ಗಳು ಬರದೇ ಇರುವಂಥ, ಸ್ವಲ್ಪ ಆರಾಮಾಗಿ ನಡೀತಾ ಇರುವಂಥ ಪೊಲೀಸ್ ಠಾಣೆಯಲ್ಲಿ ಇರುವಂತಹ ಜಾಯ್ನ್ ಆಗಿರುವಂಥ ಒಂದು ಪೊಲೀಸ್. ಅವನ ಲೈಫಲ್ಲಿ ಏನು ಜರ್ನಿಗಳಾಗುತ್ತೆ, ಯಾವುದೋ ಒಂದು ಚಿಕ್ಕ ವಿಷಯದಿಂದ ಹಿಡಿದು ಯಾವುದೋ ಒಂದು ದೊಡ್ಡ ಬೆಟ್ಟ ತಗೋಗ್ತಾನೆ ನಾವು. ಸೊ ಆ ಫುಲ್ ಜರ್ನಿ ಏನಿದೆ ಅದು ಮತ್ಸ್ಯಗಂಧ. ಅದು ನಡೆಯುವಂಥದ್ದು ಉತ್ತರ ಕನ್ನಡದಲ್ಲಿ. ಆ ಒಂದು ವಾತಾವರಣ ಉತ್ತರ ಕನ್ನಡ ಈ ಭಟ್ಕಳ, ಹೊನ್ನಾವರ ಆ ಜಿಲ್ಲೆ, ಉತ್ತರ ಕನ್ನಡ ಜಿಲ್ಲೆ. ಅಂದರೆ ನಿಮ್ಮ ಸೈಡೇ ಅಲ್ವಾ? ಹೌದು, ಹೊನ್ನಾವರ. ಎಕ್ಸಾಕ್ಟ್ಲಿ. ನಾನು ಏನಕ್ಕೆ ಕೇಳಿದೆ ಅಂದರೆ ರೊಮ್ಯಾಂಟಿಕ್ ಅದು ಸಡನ್ ಆ್ಯಕ್ಷನ್ಗೆ ಚೇಂಜ್ ಆಗೋದಿದೆಯಲ್ಲ, ಇಟ್ಸ್ ಅನ್ ಡಿಫ್ರೆಂಟ್ ಜಾನರ್ ಅದು ಕಂಪ್ಲೀಟ್ಲಿ. ಯಾಕಂದ್ರೆ ನಿಮ್ಮನ್ನ ಜನ ಇಷ್ಟಪಟ್ಟಿದ್ದು ರೊಮ್ಯಾಂಟಿಕ್ ಹೀರೋ ಆಗಿ ಫ್ರಮ್ ದಿಯಾಯಿಂದ ಎಲ್ಲವನ್ನೂ ರೊಮ್ಯಾಂಟಿಕ್ ಕ್ಯಾರೆಕ್ಟರ್ಸ್ ಮಾಡಿ. ಬಟ್ ಆ್ಯಕ್ಚುಲಿ ನಾನು ಬೇಸಿಕ್ ನಾನು ಮೊದಲಿಂದ ನನ್ನ ಸ್ಟ್ರೆಂತ್ ಇರೋದು ಆ್ಯಕ್ಷನಲ್ಲಿ. ಮಾಡಿದ್ದು ದಿಯಾ ಇದಾಗಿರೋದ್ರಿಂದ, ಹಿಟ್ ಆಗಿರೋದ್ರಿಂದ ಪ್ರಾಯಶಃ ಯಾರು ಆ ಶೇಡ್ನ ನೋಡಿಲ್ಲ. ತುಳು ಸಿನಿಮಾದಲ್ಲಿ ನಾನು ತುಂಬ ಆ್ಯಕ್ಷನ್ ಫಿಲ್ಮ್ಸ್ಗಳು ಮಾಡಿದ್ದೀನಿ. ಆ್ಯಂಡ್ ಅದು ನನ್ನ ಬೇಸಿಕ್ ಸ್ಟ್ರೆಂತ್. ಆ್ಯಕ್ಚುಲಿ ಇಂಟ್ರೆಸ್ಟ್ ಇತ್ತು. ಇಂಟ್ರೆಸ್ಟ್ ಮೊದಲಿಂದ ಮಾರ್ಷಲ್ ಆರ್ಟ್ಸು, ಸ್ಟಂಟ್ಸು ಅದರಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಇದ್ದವನು, ಮತ್ತು ಜಾಸ್ತಿ ಅದೇ ಮಾಡ್ತಾ ಇದ್ದಿದ್ದು. ಆಮೇಲೆ ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡಿದೆ, ಕ್ರಮೇಣ ಆ್ಯಕ್ಟಿಂಗ್ ಆ ಥರ ಬಂದಿದ್ದು. ಬಟ್ ಬೇಸಿಕ್ ನಾನು ಅಂದರೆ ಫಸ್ಟ್ ಏನಾದರೂ ನಾನು ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಮಾಡಿದ್ದೆ ಅಂತ ಹೇಳಿದ್ರೆ ನಾನು ಮಾರ್ಷಲ್ ಆರ್ಟ್ಸೇ. ಸೊ ಹಾಗಾಗಿ ಆ್ಯಕ್ಷನ್ ನನಗೆ ಮೊದಲಿಂದ ತುಂಬ ಇಷ್ಟದ ಒಂದು ವಿಷಯ. ಹಾಗಾಗಿ ಈ ಸಿನಿಮಾದಲ್ಲಿ ಒಂದಷ್ಟು ಆ್ಯಕ್ಷನ್ ಮಾಡುವಂಥ ಅವಕಾಶ ಸಿಕ್ಕಿದೆ. ಸೂಪರ್. ಏನಕ್ಕೆ ನಿಮ್ಗೆ ಇಷ್ಟ ಆಯಿತು ಈ ಸಬ್ಜೆಕ್ಟ್ ಅನ್ನೋದು, ಒಂದು ಪೊಲೀಸ್ ಕಾಪ್ ಸಬ್ಜೆಕ್ಟ್? ದೇವರಾಜ್ ಪೂಜಾರಿ ಅವರು ನಿರ್ದೇಶಕರು, ಟೆಕ್ನಿಕಲಿ ತುಂಬ ಸೌಂಡ್ ನಿರ್ದೇಶಕರು ಅಂತ ನನ್ನ ಅನಿಸಿಕೆ. ಅವರು ಕ್ಯಾಮ್ರಾ ವರ್ಕ್ ಕೂಡ ಮಾಡ್ತಾರೆ ಆ್ಯಂಡ್ ತಾಂತ್ರಿಕವಾಗಿ ಭಾಳಷ್ಟು ತಿಳ್ಕೊಂಡಿರೋರು. ಆ್ಯಂಡ್ ಉತ್ತರ ಕನ್ನಡ ಜಿಲ್ಲೆಯ ಈ ಒಂದು ಕತೆ ಹೇಳೋಕೆ ಹೊರಟಿರೋದ್ರಿಂದ, ಅವರು ಕುಂದಾಪುರದ ಭಾಗದವರಾಗಿರೋದ್ರಿಂದ ಅವ್ರಿಗೂ ಒಂದಷ್ಟು ವಿಷಯಗಳು ಅಲ್ಲಿರೋ ಕಡಲ ಕಿನಾರೆಯ ವಿಷಯಗಳು ಭಾಳಷ್ಟು ಅವ್ರಿಗೆ ಗೊತ್ತಿರೋದ್ರಿಂದ ತುಂಬ ಕನ್ವಿಕ್ಷನಲ್ಲಿ ಈ ಕಥೆಯನ್ನು ಬರೆದಿದ್ದಾರೆ. ಈ ಕತೆ ಇರೋದೇ ಮೀನುಗಾರರು, ಅಲ್ಲಿ ಉತ್ತರ ಕನ್ನಡದ ಮೀನುಗಾರರು, ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಮತ್ತು ಅಲ್ಲಿಯ ಜನರ ಸುತ್ತ ನಡೆಯುವಂಥ ಕತೆ ಆಗಿರೋದ್ರಿಂದ ಅಲ್ಲಿಯ ವಾತಾವರಣ ಗೊತ್ತಿದ್ದವರು ಇದ್ದರೆ ತುಂಬ ಒಳ್ಳೆಯದು ಅಂತ ನನ್ನ
ಅನಿಸಿಕೆ. ಸೊ ದೇವರಾಜ್ ಪೂಜಾರಿ ಅಲ್ಲಿ ವಾತಾವರಣ ಗೊತ್ತಿದ್ದವ್ರೆ ಆ್ಯಂಡ್ ತುಂಬ ಚೆನ್ನಾಗಿ ಬರೆದಿದ್ದಾರೆ. ನನಗೆ ಆ ಲೈನ್ ತುಂಬ ಇಷ್ಟ ಆಯಿತು. ಆ್ಯಂಡ್ ಪೊಲೀಸ್ ಅಂದ ತಕ್ಷಣ ಏಕ್ದಮ್ ಪೊಲೀಸ್ ಅನ್ನೋದಕ್ಕಿಂತ ಅವ್ರಿಗೂ ಒಂದು ಲೈಫ್ ಇರುತ್ತೆ. ಅವರು ಒಂದಷ್ಟು ವಿಷಯಗಳಲ್ಲಿ ಅವ್ರಿಗೂ ಎಫೆಕ್ಟ್ ಆಗುತ್ತೆ. ಕೆಲವೊಂದು ವಿಷಯಗಳು ಅವ್ರಿಗೊಂದು ಪರ್ಸನಲ್ ಲೈಫ್ ಇರುತ್ತೆ. ಅವರು ಮನುಷ್ಯರು ಎಂಡ್ ಆಫ್ ದಿ ಡೇ. ಯೂಶಲಿ ಪೊಲೀಸ್ ಅಂದ ತಕ್ಷಣ ಯೂನಿಫಾರ್ಮ್ ಹಾಕಿದ ತಕ್ಷಣ ಅವರೊಂದು ಬೇರೆನೇ ವ್ಯಕ್ತಿಗಳು ಅನ್ನೋ ಥರ ನಾವು ಪೋರ್ಟ್ರೇ ಮಾಡೋದಕ್ಕಿಂತ ಅವರು ಮನುಷ್ಯರೇ, ಅವರಲ್ಲೂ ಭಾವನೆಗಳಿರುತ್ತೆ ಅನ್ನೋದು ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಆ್ಯಂಡ್ ಅದು ಒಂಥರ ರಿಯಲ್ ಲೈಫ್ ಪೊಲೀಸ್ ಸ್ಟೇಷನ್, ರಿಯಲ್ ಪೊಲೀಸ್ಗಳನ್ನ ನೋಡ್ದಂಗೆ ಅನಿಸುತ್ತೆ. ಸೊ ಅದು ನನಗೆ ಭಾಳ ಇಷ್ಟ ಆಗಿರುವಂಥ ಅಂಶ. ಆ್ಯಂಡ್ ಇನ್ನೊಂದು ಆಬ್ವಿಯಸ್ಲಿ ಉತ್ತರ ಕನ್ನಡದ ಎಲಿಮೆಂಟ್ಸ್ಗಳನ್ನು ಅವರು ಎಕ್ಸ್ಪ್ಲೋರ್ ಮಾಡಿರುವಂಥದ್ದು ನನಗೆ ಖುಷಿ ಆಯಿತು. ಬಿಕಾಸ್ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ರೀತಿಯ ಕಲ್ಚರ್ ಇದೆ, ಬೇರೆ ಬೇರೆ ರೀತಿಯ ಒಂದು ಸೊಗಡಿದೆ. ಅದನ್ನು ನಮ್ಮ ಎಲ್ಲ ಸಿನಿಮಾಗಳಲ್ಲಿ ಜಾಸ್ತಿಯಾಗಿ ಬರೀ ನಾನು ಉತ್ತರ ಕನ್ನಡ ಅಥವಾ ನಮ್ಮ ದಕ್ಷಿಣ ಕನ್ನಡ ಆ ಥರದ್ದೆಲ್ಲ ನಾನು ಹೇಳ್ತಿಲ್ಲ. ಭಾಳಷ್ಟು ವಿಚಾರಗಳಿದೆ. ಕರ್ನಾಟಕದಲ್ಲಿ ತುಂಬ ಜಿಲ್ಲೆಗಳಿದೆ, ತುಂಬ ಬೇರೆ ಬೇರೆ ರೀತಿಯ ಸಂಸ್ಕೃತಿ ಇದೆ, ಬೇರೆ ಬೇರೆ ಎಲಿಮೆಂಟ್ಸ್ ಇದೆ. ಅದನ್ನು ನಾವು ನಮ್ಮ ಕಥೆಯನ್ನು ಹೇಳಬೇಕು ಅನ್ನೋದು ನನ್ನ ಅನಿಸಿಕೆ. ಎಷ್ಟು ನಮ್ಮ ಕಥೆಗಳನ್ನು ನಾವು ಹೇಳ್ತೀವೋ ಅಷ್ಟು ನಮ್ಮ ಕಥೆಗಳು ಬೇರೆಯವ್ರಿಗೂ, ಬೇರೆ ಭಾಷೆಯವ್ರಿಗೂ ರೀಚ್ ಆಗುತ್ತೆ ಅನ್ನೋದು ನನ್ನ ನಂಬಿಕೆ. ಸೊ ಅದು ಈ ಸಿನಿಮಾದಲ್ಲಿ ಆಗ್ತಾ ಇದೆ. ಸೊ ನನಗದು ಭಾಳ ಖುಷಿ ಆಯಿತು. ಇದು ನಮ್ಮ ಕಥೆ ಅಲ್ವಾ, ನಮ್ಮ ಕನ್ನಡದ ಕಥೆ, ನಮ್ಮ ಕರ್ನಾಟಕದ ಕಥೆ. ಹಾಗಾಗಿ ಒಪ್ಕೊಂಡ್ರು. ಸರ್, ಈ ಕಾಪ್ ರೋಲ್ ಅನ್ನು ಪ್ಲೇ ಮಾಡೋದು ಫಸ್ಟ್ ಟೈಮ್ ಆ್ಯಕ್ಚುಲಿ ನೀವು ಕಾಪ್ ರೋಲ್ ಪ್ಲೇ ಮಾಡೋದು ಕನ್ನಡ ಸಿನಿಮಾದಲ್ಲಿ, ತುಳುವಲ್ಲಿ ಮಾಡಿ. ಸೊ ಕಾಪ್ ರೋಲ್ ಪ್ಲೇ ಮಾಡೋದಿದೆಯಲ್ಲ, ಒಂದಷ್ಟು ಚಾಲೆಂಜಸ್ ಇರುತ್ತೆ. ಒಂದು ಯೂನಿಫಾರ್ಮಿಕ್ಲಿ ಅದು ಕಾಣಿಸೋ ರೀತಿ ಇರ್ಬೋದು. ಸೊ ನಿಮಗೆ ಆ ಇದರಲ್ಲಿಗೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಬೇಜಾನ್ ಕಾಪ್ ರೋಲ್ ಕ್ಯಾರೆಕ್ಟರ್ಸ್ ಬಂದಿದೆ. ನಿಮಗೆ ಆ ಇನ್ಸ್ಪಿರೇಷನ್ ಎನ್ಸೈಕ್ಲೋಪೀಡಿಯಾ ಇದೆ ಕನ್ನಡದಲ್ಲಿ, ಶಂಕರ್ ನಾಗ್ ಸರ್ ಅವರಿಂದ ಹಿಡಿದು. ಸೊ ಎಲ್ಲ ನನಗೆ ಇದು ಯೂನಿಫಾರ್ಮ್ ಹಾಕೋ ಮೊದಲೇ ಅದೆಲ್ಲ ಸಿನಿಮಾಗಳನ್ನು ರೆಫರೆನ್ಸ್ ತಗೊಂಡಿದ್ದೀನಿ. ಅವರೆಲ್ಲದು ಎಷ್ಟು ಕನ್ವಿಕ್ಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸುದೀಪ್ ಸರ್ ಆಗಿರಲಿ, ದರ್ಶನ್ ಸರು ಒಂದು ಸಿನಿಮಾದಲ್ಲಿ ಮಾಡಿದ್ದಾರೆ. ಸೊ ಆ ಒಂದು ಯೂನಿಫಾರ್ಮ್ನ ಕ್ಯಾರಿ ಮಾಡೋವಂಥ ರೀತಿ ಇದೆಯಲ್ಲ, ಅದು ತೀರಾ ಒಂದು ಅದು ಬೇರೆ ಸ್ಕಿಲ್. ಸಾಯಿ ಕುಮಾರ್ ಸರ್ ಜೊತೆ ನಾನು ಅಭಿನಯ ಮಾಡಿದ್ದೀನಿ ಒಂದು ಫಿಲ್ಮಲ್ಲಿ. ನಾನು ಅವರಿಬ್ಬರು ಪೊಲೀಸ್ ಆಗಿ ಮಾಡಿದ್ದೀನಿ. ಅದೆಲ್ಲ ಒಂಥರ ಇನ್ಸ್ಪಿರೇಷನ್ ಅಲ್ವಾ. ಸೊ ಹಾಗಾಗಿ ಅದು ಒಂದು ಕೇರ್ ನನಗೆ ಭಾಳ ಇತ್ತು, ಭಯ ಇತ್ತು. ಬಿಕಾಸ್ ಆಬ್ವಿಯಸ್ಲಿ ಒಂದು ಲವರ್ ಬಾಯ್ ಕೈಂಡ್ ಆಫ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದವನ್ನ ಈ ಥರ ಪಾತ್ರದಲ್ಲಿ ಜನರು ನೋಡಬೇಕು ಅಂತ ಹೇಳಿದ್ರೆ ಅವ್ರಿಗೂ ಒಂದಷ್ಟು ಒಂದು ತ್ರಾಸ ಕೊಟ್ಟಂಗೆ ನಾವು. ಹಾಗಾಗಿ ನಾನು ಆದಷ್ಟು ಏನೆಲ್ಲ ಪ್ರಿಪ್ರೇಷನ್ಗಳು ಮಾಡ್ಲಿಕ್ಕೆ ಸಾಧ್ಯ ಇದೆಯೋ ಅದೆಲ್ಲ ಮಾಡಿದ್ದೀವಿ. ಅದು ಪ್ರಾಯಶಃ ಸಿನಿಮಾ ನೋಡಿದಾಗ ಆಡಿಯನ್ಸಿಗೆ ಎವಿಡೆಂಟ್ ಆಗಿ ಕಾಣಿಸುತ್ತೆ ಅನ್ನೋದು ನನ್ನ ನಂಬಿಕೆ. ಈಗ ಟ್ರೈಲರ್ ರಿಲೀಸ್ ಆದಾಗ ಆಗಲಿ, ಟೀಸರ್ ರಿಲೀಸ್ ಆದಾಗ ಆಗಲಿ, ಅದು ನೋಡಿದಾಗಲೇ ಅನಿಸುತ್ತೆ. ಯಾರೂ ಅದ್ರ ಬಗ್ಗೆ ಎರಡು ಮಾತು ಅಂದಿಲ್ಲ. ಅದು ನಮ್ಮ ಪ್ರಯತ್ನ ಅಷ್ಟಿತ್ತು. ಆ್ಯಂಡ್ ಆಬ್ವಿಯಸ್ಲಿ ನಿರ್ದೇಶಕರು ದೇವರಾಜ್ ಪೂಜೆ ಅವರ ಕನ್ವಿಕ್ಷನ್ ಏನಿತ್ತು, ಅವರ ವಿಷನ್ ಏನಿತ್ತು ಈ ಸಿನಿಮಾದ ಬಗ್ಗೆ, ಅವರ ವಿಷನ್ ಆ ರೀತಿ ಇದ್ದಿದ್ದರಿಂದ ಪ್ರಾಯಶಃ ನನಗೆ ಅದು ಮಾಡೋದಕ್ಕೆ ತುಂಬ ಸುಲಭ ಆಯಿತು ಅಂತ ಅನ್ಕೋತೀನಿ. ನೋಡಿದಾಗ ಈ ಕ್ಯಾರೆಕ್ಟರ್ ಸಖತ್ತಾಗಿ ಸೂಟ್ ಆಗಿದೆ ಅನ್ನೋ ಮಾತಂತೂ ಬರುತ್ತೆ ಅನ್ನೋ ನಂಬಿಕೆ ನನಗಿದೆ. ಲುಕಿಂಗ್ ಗುಡ್ ಹೌದು, ಆ ಒಂದು ಹೌದು, ಲುಕ್ ಒಂಥರ ತೀರಾ ಡಿಫ್ರೆಂಟ್ ಟ್ರೈ ಮಾಡಿದ್ದು. ನನಗೆ ಯಾವಾಗ ಬಿಟ್ಟು ಒಂದು ಪಾತ್ರ ಮಾಡಬೇಕು ಅಂತ ಭಾಳ ಆಸೆ ಇತ್ತು. ಹಂಗೆ ಹೆಂಗೆ ಕಾಣಿಸ್ತಿದ್ದು ನಂಗೆ ಗೊತ್ತಿಲ್ಲ. ಲೈಫಲ್ಲೇ ಹಂಗೆ ಈ ಥರ ಲುಕ್ ನಾನು ಮಾಡೇ ಇಲ್ಲ ಲೈಫಲ್ಲಿ. ಸೊ ನನಗೆ ಸ್ಕ್ರೀನಲ್ಲಿ ಅದು ಹೇಗೆ ಕಾಣಿಸುತ್ತೆ ಅನ್ನೋದು ಇದ್ರ ಬಗ್ಗೆ ಭಾಳ ಕ್ಯೂರಿಯಾಸಿಟಿ ಇತ್ತು. ಬಟ್ ಅದು ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ ನನಗೆ. ಒಂದು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಅಂತಾರಲ್ಲ ಲುಕ್ಸ್ ವಿಷಯದಲ್ಲಿ ಆ್ಯಂಡ್ ಆ ಒಂದು ಪಾತ್ರದ ವಿಷಯದಲ್ಲಿ ಅದು ಇದೆ. ಸರ್, ಈಗ ಈ ಕಾಪ್ ಕ್ಯಾರೆಕ್ಟರ್ ಮಾಡೋದಿರ್ಬೋದು, ಸಮಥಿಂಗ್ ಏನೋ ಚಾಲೆಂಜಸ್ ಅಂತ ಇರುತ್ತೆ ನಿಮಗೆ. ಈ ಪೊಲೀಸ್ ಅಂದರೆ ಏನಾದರೂ ರಿಯಲ್ ಲೈಫ್ ಇನ್ಸಿಡೆಂಟಲ್ಲಿ ಏನಾದರೂ ಪೊಲೀಸ್ ಜೊತೆ ಏನಾದರೂ ಕಾನ್ವರ್ಸೇಷನ್ ಆಗಿರೋದಿರ್ಬೋದು, ಆಗಿದೆ ಯಾವ್ದಾದ್ರು? ಕ್ಲೋಸ್ ಇದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ. ಫನ್ನಿ ಅನ್ನೋದಕ್ಕಿಂತ ತುಂಬ ಜನ ಕ್ಲೋಸ್ ಕ್ವಾರ್ಟರ್ಸಲ್ಲಿ ಇದ್ದಾರೆ. ಎಲ್ಲರೂ ಕೂಡ ಅಂದರೆ ಫೋನ್ ಮಾಡಿ ಮಾತಾಡೋಷ್ಟು ಎಲ್ಲ ಕ್ಲೋಸ್ ಇರೋರು ಇದ್ದಾರೆ. ಸೊ ಅವ್ರನ್ನೆಲ್ಲ ನೋಡಿದ್ದೀನಿ ನಾನು. ಆ್ಯಂಡ್ ನಮ್ಮ ಉಡುಪಿ ಜಿಲ್ಲೆಗೆ ಅಣ್ಣಾಮಲೈ ಸರ್ ಅವರು ಬಂದಿದ್ದರು, ಡೇರ್ ಡೆವಿಲ್. ಅವ್ರು ನಂಗೆ ಪರಿಚಯ ಇಲ್ಲ, ಬಟ್ ಅವ್ರು ಮಾಡಿರುವಂಥ ಕೆಲಸಗಳು ಎಲ್ಲ ನೋಡಿ ಇನ್ಸ್ಪೈರ್ ಆದಂಥವರು. ಕರ್ನಾಟಕದಲ್ಲಿ ಎಷ್ಟೋ ಜನ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಒಳ್ಳೊಳ್ಳೆ ಮಾದರಿಯಾಗಿ ನಿಂತಿರುವಂಥ ಎಷ್ಟೋ ಜನ ಆಫೀಸರ್ಸ್ಗಳು. ಸೊ ನಾನು ಈ ಪಾತ್ರ ಮಾಡುವಾಗಂತ ಅವ್ರನ್ನೆಲ್ಲ ನೆನೆಸ್ಕೊಂಡಿದ್ದೀನಿ ಒಂದು ಲೆವೆಲ್ಗೆ. ಆ್ಯಂಡ್ ಫನ್ನಿ ಇನ್ಸಿಡೆಂಟ್ ಅಂಥದ್ದು ಏನಿಲ್ಲ. ಅಂದರೆ ನಾನು ಲೈಸೆನ್ಸ್ ಮಾಡಿದ್ದೆ ಭಾಳ ಒಂದಷ್ಟು ವರ್ಷಗಳಾದಮೇಲೆ ಡಿ ಎಲ್ ಮಾಡಿಸಿದ್ದು.
ಸೊ ಅದೊಂದು ಭಯ ಇರ್ತಾಯಿತ್ತು ನನಗೆ, ಎಲ್ಲೂ ಸಿಕ್ಕಾಕೊಂಡಿರಲಿಲ್ಲ ನಾನು. ಆಮೇಲೆ ಲೈಸೆನ್ಸ್ ಎಲ್ಲ ಮಾಡಿಸಿದ್ದೀನಿ, ಬಟ್ ಎಲ್ಲೂ ಸಿಕ್ಕಾಕೊಂಡಿರಲಿಲ್ಲ ಲೈಸೆನ್ಸ್ ಇಲ್ಲದೆ ನಾನು. ಆಮೇಲೆ ಲೈಸೆನ್ಸ್ ಇಲ್ಲ, ಸೊ ಅದೊಂದು. ಮತ್ತು ತೀರಾ ಅಂಥದ್ದೇನು ಫನ್ನಿ ಅಂತ ಒಂದಿದೆ. ನಾವಂದರೆ ನಾನು ಮೊದಲೆಲ್ಲ ಊರಲ್ಲೆಲ್ಲ ಆರ್ಕೆಸ್ಟ್ರಾದಲ್ಲಿ ಸಿಂಗ್ ಮಾಡ್ತಾ ಇದ್ದೆ, ಡ್ಯಾನ್ಸಿಗೆಲ್ಲ ಹೋಗ್ತಾ ಇದ್ದೆ. ಈಗ ಆ ಥರ ಕಲಾವಿದರು ಯೂಶ್ವಲಿ ನಾವು 2 ಗಂಟೆ 3 ಗಂಟೆ 4 ಗಂಟೆಗಳಿಗೆ ಎದ್ದಿರ್ತೀವಿ. ಸೊ ಹಂಗಾಗಿ ನನ್ನ ಹತ್ರ ಆಗ ಬೈಕ್ ಅದೆಲ್ಲ ಏನಿರಲಿಲ್ಲ. ನನ್ನ ಡ್ಯಾನ್ಸ್ ಮೇಟ್ಸ್ ಅವರೆಲ್ಲ ನನ್ನ ಡ್ರಾಪ್ ಮಾಡೋರು, ಉಡುಪಿಯಿಂದ ನನ್ನ ಊರಿಗೆ ಬಂದು ಡ್ರಾಪ್ ಮಾಡೋರು. ಅದರಲ್ಲಿ ಒಬ್ಬ ಸ್ಪೀಡ್ ಓಡಿಸೋನು ಇದ್ದಾನೆ, RX 100. ಅವ್ನು ಯಾವಾಗಲೂ ಸ್ಪೀಡೇ, ಅವ್ನು ಏನು ಸ್ಪೀಡ್ ಹೋಗ್ತಾನೆ ಅವನಿಗೆ ಗೊತ್ತಿಲ್ಲ. ಹುಚ್ಚಿನ ಥರ ಓಡಿಸೋ, ರಾತ್ರಿ ಗಾಡಿ ಇಲ್ಲ ಏನಿಲ್ಲ, ಆರಾಮಾಗಿ ಹೋಗ್ತದೆ. ಈ ಸ್ಪೀಡ್ ಹೋಗ್ತಾ ಇದ್ದಾನೆ, ಹಂಗೆ ಸ್ಪೀಡ್ ಹೋಗ್ತಾನೆ. ನಮಗೆ ಗೊತ್ತೇ ಆಗಿಲ್ಲ, ನಮ್ಮನ್ನು ಪೊಲೀಸವ್ರು ಫಾಲೋ ಮಾಡ್ತಾ ಇದ್ದಾರೆ. ಓಕೆ, ಪೊಲೀಸವ್ರು ಫಾಲೋ ಮಾಡ್ತಾ ಇದ್ದಾರೆ, ನಮ್ಗೆ ಗೊತ್ತೇ ಇಲ್ಲ. ಇವನು RX ಅಲ್ಲ, RX ಅಲ್ಲಿ ಹೆವಿ ಸೌಂಡ್ ಬೇರೆ ಅಂತ. ನಮ್ಮ ಊರು ಸರ್ಕಲ್ ಬಂತು. ಊರು ಸರ್ಕಲಲ್ಲಿ ಅವನು ಏನೋ ಒಂದು ಮಾತಾಡೋಕ್ಕೆ ನಿಲ್ಸ್ದ, ಅಂದರೆ ಎಲ್ಲೋ ಯಾರೋ ಇಳಿಸೋದು. ಇವ್ರು ಜೀಪ್ ಅವ್ರು ಬಂದು ಹಿಂಗೆ ಡ್ರಿಫ್ಟ್ ಎಲ್ಲ ಮಾಡಿ ನಿಲ್ಲಿಸಿ, ನಾವು ಏನಾಯ್ತು ನೀವು ಸರ್ ನಾನು ಇದು ಡ್ಯಾನ್ಸರ್ ನೋಡಿದಾಗ ಅವ್ರು ಪರಿಚಯ ಆಯ್ತು. ನೀನಾ ನಿಲ್ಲಿಕ್ಕೆ ಆಗೋದಿಲ್ಲ ನಿಮ್ಗೆ, ನಾವು ಯಾಕೆ ನಿಲ್ಬೇಕು? ಅಲ್ಲ ನಾವು ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀವಿ 10 ಕಿಲೋಮೀಟ್ರಿಂದ ಅಂತ. ನಾವು ಅವ್ರು ನಮ್ಮನ್ನು ಫಾಲೋ ಅಂದರೆ ನಮ್ಮ ಹೆವಿ ಸ್ಪೀಡಾಗಿ RX 100 ರಾತ್ರಿ 2 ಗಂಟೆಗೆ ಹೋಗ್ತಾ ಇದ್ದಾರೆ ಅಂತ ಅವ್ರು ಏನೋ ಡೌಟ್ ಫಾಲೋ ನಮ್ಗೆ ಅವರು ಬಂದು ಹಿಂಗೆ ಅಡ್ಡ ಆಗ್ದಾಗಲೇ ಗೊತ್ತು. ನಾನು ಇನ್ನಾದ್ರೂ ಸ್ಲೋ ಆಗಿ ಆರಾಮ್ಸೆ, RX 100 ಸೌಂಡ್ ಬೇರೆ ಜಾಸ್ತಿ. ಸೊ ಅದೊಂದು ಇನ್ಸಿಡೆಂಟ್ ಅಷ್ಟೇ. ಅಂಡ್ ಯಾವ್ದಾದ್ರು ಖಡಕ್ ಪೊಲೀಸ್ ತಗ್ಲಾಕೊಂಡಿರೋದು ಏನಕ್ಕಾದ್ರೂ ವಿಷಯ ಇಲ್ಲ ಇಲ್ಲ. ಯಾವತ್ತು ನನಗೆ ಸ್ವೀಟ್ ಎಕ್ಸ್ಪೀರಿಯನ್ಸೇ ಇದ್ದಿದ್ದು. ನನ್ನ ಮೊಬೈಲ್ ಕಳೆದೋಗಿತ್ತು, ಅದು ರೀಸೆಂಟು. ಆವಾಗಲೂ ಅಷ್ಟೇ ಕಳ್ಕೊಂಡಿದ್ದೀರಾ? ಮೊಬೈಲ್ 2 ಮೊಬೈಲ್ ಕಳ್ಕೊಂಡಿತ್ತು. ಬಟ್ ನನಗೆ ಆವಾಗ ತುಂಬ ಅದರ ಟ್ರ್ಯಾಕಿಂಗ್ ವಿಚಾರದಲ್ಲಿ ಎಲ್ಲ ಭಾಳಷ್ಟು ಹೆಲ್ಪ್ ಮಾಡಿದ್ರು. ಸಿಕ್ಕಿಲ್ಲ ಬಟ್ ನನಗೆ ಅದರದ್ದು ಲೊಕೇಶನು ಎಲ್ಲಿತ್ತು, ಶಿರಾಡಿ ಘಾಟಿ ಎಲ್ಲ ಕಳೆದೋಗಿರೋದು. ಬಟ್ ಅದಕ್ಕೆಲ್ಲ ಭಾಳ ಹೆಲ್ಪ್ ಮಾಡಿದ್ರು. ಆ್ಯಂಡ್ ಒಂದಷ್ಟು ಪೊಲೀಸ್ ಕಾರ್ಯಕ್ರಮಗಳಿಗೆ ನಾನು ಗೆಸ್ಟ್ ಆಗಿ ಹೋಗಿದ್ದೆ. ಆವಾಗಲೂ ಒಳ್ಳೆ ಮಂಗಳೂರಿನಲ್ಲಿ ಕಮಿಷನರ್ ಶಶಿಕುಮಾರ್ ಸರ್ ಅವರು ಕರೆದು ಸನ್ಮಾನ ಎಲ್ಲ ಮಾಡಿ ಸಿನಿಮಾದ ಬಗ್ಗೆ ಮಾತಾಡಿ ಒಂಥರ ಪ್ರೋತ್ಸಾಹ ಮಾಡ್ತಾಯಿದ್ರು. ರೀಸೆಂಟ್ಲಿ ಕೂಡ ಒಂದು ಕಾರ್ಯಕ್ರಮ ಮಂಗಳೂರು ACP ಮಹೇಶ್ ಸರ್ ಅವರು ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ರು. ಸೊ ಅದಕ್ಕೂ ಹೋಗಿದ್ದೆ. ಎಲ್ಲ ಸ್ವೀಟ್ ಎಕ್ಸ್ಪೀರಿಯನ್ಸ್ ನನಗೆ. ಓಕೆ, ಅದು ಬಿಟ್ಟು ಈ ಥರ ಯಾವುದು ಇಲ್ಲ ಆ ಥರದ್ದೆಲ್ಲ ಅದು ಎಲ್ಲ ಸಿನಿಮಾದಲ್ಲಿ ಮಾತ್ರ. ಅದು ಬಿಟ್ಟು ನನಗೆ ರಿಯಲ್ ಲೈಫಲ್ಲಿ ಎಲ್ಲ ಸ್ವೀಟ್ ಎಕ್ಸ್ಪೀರಿಯನ್ಸ್ ಆಗಿದೆ. ಬಟ್ ಆಬ್ವಿಯಸ್ಲಿ ನನ್ನ ಪ್ರೋಗ್ರಾಮ್ ಇರೋದ್ರಿಂದ ಹೋಗ್ತಾ ಇದ್ದರಿಂದ ಮೀಟ್ ಮಾಡ್ತಾ ಇದ್ದೆ ಒಂದಷ್ಟು ಬರ್. ನಾನು ರಾತ್ರಿ ತಿರುಗಾಡ್ತಿದ್ದೀವಿ ಅಂತ ಹೇಳಿದ್ರೆ ಕೇಳ್ತೀವಿ ಏನು ಮಾಡ್ತೀವಿ. ಕಲಾವಿದರು ಅಂದ ತಕ್ಷಣ ಆಯ್ತು ನೀವು ಬೇಗ ಹೋಗಿ ಮನೆಗೆ. ಕಲಾವಿದರಿಗೆ ಯಾವಾಗಲೂ ಅವರು ತೀರಾ ಸಪೋರ್ಟ್ ಮಾಡೋರು, ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು. ಅವ್ರಿಗೆ ಗೊತ್ತಿರುತ್ತೆ ನಾವು ಅಪರಾತ್ರಿ ಎಲ್ಲೆಲ್ಲೋ ಹೋಗ್ತಾ ಇರ್ತೀವಿ, ಎಲ್ಲೋ ಕಾರ್ಯಕ್ರಮ ಇರ್ತೀವಿ, ಯಾವುದೋ ದೂರದ ಊರಲ್ಲಿ ಕಾರ್ಯಕ್ರಮ ಇದೆ, ಅದು ಮುಗಿಸ್ಕೊಂಡು ಬರ್ತಾ ಇರ್ತೀವಿ ಅನ್ನೋದಿರುತ್ತೆ. ಸೊ ಅವರು ಯಾವಾಗಲೂ ಸಪೋರ್ಟ್, ಕಲಾವಿದರು ಅಂದಾಗ ತುಂಬ ಸಪೋರ್ಟ್ ಮಾಡ್ತಾರೆ. ಯೂಶಲಿ ನಾನು ಯಾಕೆ ಕೇಳಿದೆ ಅಂದರೆ ನೀವು ಮೊದಲೇ ರೊಮ್ಯಾಂಟಿಕ್ ಬಾಯಿ, ಲವರ್ ಬಾಯಿ, ಯಾವುದೋ ಪಾರ್ಕಲ್ಲಿ ಕೂತಿರ್ತೀರಾ? ಸುಮ್ಮನೆ ಇಲ್ಲ, ಆ ಥರ ಯಾವುದೇ ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಯೂಶಲಿ ಅದು ಇರುತ್ತಲ್ಲ ಸರ್, ಆಗಿರುತ್ತೆ, ಅದಕ್ಕೋಸ್ಕರ ಕೇಳಿದೆ. ಸೊ ಓಕೆ, ಈ ಒಂದು ಕ್ಯಾರೆಕ್ಟರ್ ಮಾಡಿದಾಗ ನಿಮಗೆ ಯೂಶಲಿ ಇದು ನಿಮ್ಮ ದಕ್ಷಿಣ ಕನ್ನಡ ಇದರಲ್ಲಿ ನಡೆದಿರುವಂಥ ಕತೆ ಇರುತ್ತೆ, ನಾನು ಮಂಗಳೂರು ಭಾಗದಲ್ಲಿ ನಡೆದಿರೋಂಥದ್ದು. ಉತ್ತರ ಕನ್ನಡ ಭಾಗ ಅಲ್ಲ, ಮಂಗಳೂರು ಉತ್ತರ ಕನ್ನಡ. ಓಕೆ, ಅಲ್ಲಿ ನಡೆದಿರುವಂಥ ಭಾಗನೇ ಇರ್ಬೋದು ಅಥವಾ ಕರಾವಳಿ ಪ್ರದೇಶ. ಸೊ ಈ ಕರಾವಳಿ ಪ್ರದೇಶದಲ್ಲಿ ಆಲ್ಮೋಸ್ಟ್ ನಾವು ಅಂದರೆ ನಮ್ಗೆ ಕೇಳಿರುತ್ತೆ, ಅಥವಾ ನೀವು ಅಲ್ಲೇ ಇರೋದ್ರಿಂದ ಕೇಳಿರುತ್ತೆ, ಯಾವುದಾದ್ರೂ ಈ ಥರ ನಡೀತಾ ಇದೆ, ಏನಾದರೂ ಸ್ಮಗ್ಲಿಂಗ್ ನಡೆಯೋದಿರ್ಬೋದು ಅಥವಾ ಕಳ್ಳ ಸಾಗಾಣಿಕೆ ಇರ್ಬೋದು, ಏನಾದರೂ ಒಂದಷ್ಟು ಗೊತ್ತಿರುತ್ತೆ. ನಿಮ್ಗೆ ಆ ಥರ ಕಿವಿಗಳಿಗೆ ಏನಾದರೂ ಬಿದ್ದಿದೆ ಅಂದರೆ ಚಿಕ್ಕ ವಯಸ್ಸಿಂದ? ಆ ಪ್ರಾಯಶಃ ಎಲ್ಲ ಕಡೆ ನಡೆಯುತ್ತೆ ಅನ್ನೋದು ನಾವು ಯೂಶಲಿ ಫಿಲಮಲ್ಲಿ ನೋಡಿರ್ತೀವಿ ಅದನ್ನು. ಬಟ್ ಆ ಥರ ವಿಷಯಗಳು ತುಂಬ ಕಡೆ ಎಲ್ಲ ಕಡೆ ನಡೆಯುತ್ತೆ ಅಂತ ನನ್ನ ಅನಿಸಿಕೆ. ಓಕೆ, ಇದು ಒಂದು ಸಮಾಜ ಅಂದಮೇಲೆ ಈ ಎಲ್ಲ ರೀತಿಯ ಜನರು ಇದ್ದೇ ಇರ್ತಾರೆ. ಈ ಥರ ವಿಷಯಗಳು ನಡೆಯುತ್ತಾ ಇರ್ತಾರೆ. ಲೈವ್ ಆಗಿ ನಾನು ಎಲ್ಲೂ ನನಗೆ ನೋಡಿದ್ದು ನೆನಪಿಲ್ಲ. ಬಟ್ ನ್ಯೂಸ್ ಪೇಪರ್ ಓದ್ತಾ ಇದ್ದೆ ಮೊದಲು. ನನಗೆ ಈ ಕ್ರೈಮ್ ನ್ಯೂಸು ಓದೋ ಒಂದು ಹುಚ್ಚಿತ್ತು. ಸುಮ್ಮನೆ ಏನಿದ್ರು ಕ್ರೈಮ್ದು ನೋಡೋದು, ಅಲ್ಲಿ ಓದಿ ತಿಳ್ಕೊಂಡಿರುವಂಥದ್ದು ಅಷ್ಟೇ. ಅದು ಬಿಟ್ಟು ತೀರಾ ಏನು ಇದಿಲ್ಲ ನಮ್ಮ ಅಲ್ಲಿ. ಬಟ್ ಅಲ್ಲಿ ಒಂದು ಕರಾವಳಿ ಭಾಗದ ಎಲ್ಲ ತೀರಾ ಬೀಚ್ ಪಕ್ಕದ ಎಲ್ಲರೂ ಕೂಡ ಒಂಥರ ರಫ್ ಆ್ಯಂಡ್ ಟಫ್, ಸ್ಟ್ರೈಟ್ ಫಾರ್ವರ್ಡ್. ನನಗೆ ಅದು ಭಾಳ ಇಷ್ಟ.
ಅಂದರೆ ಪ್ರೀತಿ ಅಂದರೆ ಪ್ರೀತಿ, ಇನ್ನೊಂದು ಅಂದರೆ ಇನ್ನೊಂದು, ಆ ಥರ ಅವರು ತುಂಬ ಸ್ಟ್ರೈಟ್ ಫಾರ್ವರ್ಡ್ ಆ್ಯಂಡ್ ತುಂಬ ಮುಗ್ಧರು, ತುಂಬ ಇನ್ನೋಸೆಂಟ್ ಆ್ಯಂಡ್ ಪ್ರೀತಿಗೆ ಬೆಲೆ ಕೊಡೋರು ಆ್ಯಂಡ್ ಸಂಸ್ಕೃತಿಗೆ ಬೆಲೆ ಕೊಡೋರು. ಸಂಸ್ಕೃತಿಗೆ, ಪ್ರೀತಿಗೆ, ಗೌರವ ಅದೆಲ್ಲ ತೀರಾ ನಾನು ಒಂಥರ ಒಂದು ಲೆವೆಲ್ಗೆ ಅಂತ ಜಾಸ್ತಿನೇ ಪ್ರೀತಿ ಮಾಡೋರು, ಒಂದು ಲೆವೆಲ್ಗಿಂತ ಕೋಪ ಬಂದರೆ ಜಾಸ್ತಿನೇ ಕೋಪ ಬರೋರು. ಸೊ ಅಂತ ಎಲ್ಲ ನನ್ನ ಭಾಳಷ್ಟು ಜನ ನನ್ನ ಸ್ನೇಹಿತರಿದ್ದಾರೆ. ಸೊ ಅವ್ರದ್ದು ಕೂಡ ಒಂದಷ್ಟು ಪಾತ್ರಗಳನ್ನ ಈ ನಮ್ಮ ಸಿನಿಮಾದಲ್ಲಿ ಒಂದಷ್ಟು ಪಾತ್ರಗಳು ರೆಪ್ರೆಸೆಂಟ್ ಮಾಡುತ್ತೆ. ಒಟ್ಟಿನಲ್ಲಿ ಆ ಕೋಸ್ಟಲ್ ಕರ್ನಾಟಕದ ಟೆಂಪರ್ಮೆಂಟ್ ಏನಿದೆ, ಒಂದು ಟೆಂಪರೇಚರ್ ಅನ್ನೋದು ನಿಮ್ಗೆ ಗೊತ್ತು, ಬಿಸಿಲೇ ಅಲ್ಲಿ ಜಾಸ್ತಿ, ಜನರ ಟೆಂಪರ್ಮೆಂಟ್ ಏನಿದೆ ಅದನ್ನೆಲ್ಲ ಈ ಸಿನಿಮಾದಲ್ಲಿ ನಿರ್ದೇಶಕರು ತುಂಬ ಚೆನ್ನಾಗಿ ಪೋರ್ಟ್ರೇ ಮಾಡಿದ್ದಾರೆ. ಆ್ಯಂಡ್ ಸ್ಪೆಷಲಿ ಎಲ್ಲ ಕಲಾವಿದರು, ತುಂಬ ಕಲಾವಿದರಿದ್ದಾರೆ. ಪ್ರಶಾಂತ್ ಸಿದ್ದಿ, ಆಮೇಲೆ ಇನ್ನೊಬ್ರು ನಾಗರಾಜ್ ಅಂತ, ಪ್ರಶಾಂತ್ ವರದಮೂಲ, ಕೈಲಾಸ್ ಸರ್ ಇದ್ದಾರೆ, ಶರತ್ ಲವಿತಾ ಸರ್, ನಮ್ಮ ಬಜರಂಗಿ ಲೋಕಿ ಸರ್, ಎಲ್ಲರೂ ಸಗದಾಗಿ ಆ್ಯಕ್ಟ್ ಮಾಡಿದ್ದಾರೆ. ಹಾಗಾಗಿ ಒಂದು ಒಳ್ಳೆ ಪಾತ್ರವರ್ಗ ಈ ಸಿನಿಮಾದಲ್ಲಿ ನಿಮಗೆ ಕಾಣಿಸಿಗುತ್ತೆ ಅಂತ ಹೇಳಿ. ಆ್ಯಂಡ್ ಈ ಸಿನಿಮಾಲೇ ಅನ್ಸುತ್ತಲ್ವ ನಿಮ್ಗೆ ಜಾಸ್ತಿ ಕ್ಯಾರೆಕ್ಟರ್ಸ್ ಅಂದರೆ ಆರ್ಟಿಸ್ಟ್ಗಳು, ಸೀನಿಯರ್ ಆರ್ಟಿಸ್ಟ್ಗಳೆಲ್ಲ ಇರುವಂಥದ್ದು. ಹೌದು, ತುಂಬ ಜಾಸ್ತಿ ಕ್ಯಾರೆಕ್ಟರ್ಸ್. ಹೇಗಿತ್ತು ಅನುಭವ ಅದ್ರ ಜೊತೆ, ಅವ್ರ ಜೊತೆ? ಅನುಭವ ಚೆನ್ನಾಗಿತ್ತು. ಅಂದರೆ ಆಯಾ ಪಾತ್ರ ಏನಿದೆ, ಆಯಾ ಪಾತ್ರಕ್ಕೆ ಅವರು ಕ್ಲೀನಾಗಿ ಸೂಟ್ ಆಗಿದೆ. ನಾನು ಯಾವತ್ತೂ ಕೂಡ ಒಂದು ಸಿನಿಮಾ ಅಂದಮೇಲೆ ಒಂದು ಒಳ್ಳೆಯ ಖಳನಾಯಕರಿದ್ದಾಗಲೇ ಆ ಸಿನಿಮಾ ಒಂದು ಡೆಪ್ತ್ ಬರೋದು ಅಂತ ಹೇಳ್ಬೋದು. ಇದರಲ್ಲಿ ಬಜರಂಗಿ ಲೋಕಿ ಸರ್ ಮತ್ತು ಶರತ್ ಲವಿತಾ ಸರ್ ಇಬ್ಬರು ಕೂಡ ಒಂದು ಹಾಗಾಗಿ ಅದು ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ ಅಂತ ಅನಿಸುತ್ತೆ. ಆ್ಯಂಡ್ ಅವರು ಈಗ ಪ್ರಶಾಂತ್ ಸಿದ್ದಿ ಅವರಾಗಿರಲಿ, ಪ್ರಶಾಂತ್ ವರದಮೂಲ ಆಗಿರಲಿ, ನಾಗರಾಜ್ ಆಗಿರಲಿ, ಅವರೆಲ್ಲ ಅವರ ಊರ ಭಾಷೆಯನ್ನು ಮಾಡಿದ್ದಾರೆ, ಪೋರ್ಟ್ರೇ ಮಾಡಿದ್ದಾರೆ. ಅದು ತುಂಬ ಚೆನ್ನಾಗಿ ಮೂಡ್ಬೋದು. ಉತ್ತರ ಕನ್ನಡ ಭಾಷೆ ಶೈಲಿ ಇದೆಯಲ್ಲ, ಅವ್ರು ಮಾತಾಡೋ ಕನ್ನಡ ತುಂಬ ಡಿಫ್ರೆಂಟ್. ಅದು ಭಾಳಷ್ಟು ಎಕ್ಸ್ಪ್ಲೋರ್ ಆಗಲಿಲ್ಲ ಸಿನಿಮಾದಲ್ಲಿ. ಸೂಪರ್. ನೀವು ಆ್ಯಕ್ಚುಲಿ ದಿಯಾ ಆದಮೇಲೆ ಒಂದಷ್ಟು ಸಿನಿಮಾಗಳು ಮಾಡ್ಕೊಂಡ್ರೆ ಆಲ್ಮೋಸ್ಟ್ ಒಂದು ಎಷ್ಟು ಸಿನಿಮಾ ಆಯಿತು ಸರ್? ಈಗ ಅದೇ ಶುಗರ್ಲೆಸ್ಸು, ದೂರದರ್ಶನ ಆದಮೇಲೆ ಈಗ ಜೂನಿ ರಿಲೀಸ್ ಆಗ್ತಾ ಇದೆ. ಜೂನಿ, ಬೈರಾಗಿ ಒಂದು, ಅದಾದಮೇಲೆ ನೆಕ್ಸ್ಟ್ ಫಾರ್ ರಿಜಿಸ್ಟ್ರೇಷನ್. ಸೊ ಒಂದೇ ದಿನ 2 ಸಿನಿಮಾ ರಿಲೀಸ್ ಅಂತ ಕೇಳಿದ್ದೀನಿ ನಿಮ್ಮದು. ಇದು ಒಂಥರ ನಿಮಗೆ ನೀವೇ ಕಾಂಪಿಟೇಷನ್ ಕೊಟ್ಕೊಂಡಂಗೆ, ಹೆಂಗಿರುತ್ತದು? ಅಂದರೆ ಎರಡೂ ತಂಡಕ್ಕೆ ನಾನು ರಿಕ್ವೆಸ್ಟ್ ಅಂತೂ ಮಾಡಿದ್ದೀನಿ ಸೇಮ್, ಆದಷ್ಟು ಸ್ವಲ್ಪ ಬೇರೆ ದಿನಗಳಲ್ಲಿ ಬಂದರೆ ಒಳ್ಳೇದು ಅಂತ. ಬಟ್ ದೆನ್ ಆಯಾ ತಂಡಕ್ಕೆ ಅವ್ರದ್ದೇ ಆದ ಪ್ಯಾರಾಮೀಟರ್ಸ್ ಇದೆ. ಅಂದರೆ ಸ್ವಲ್ಪ ದಿನದಲ್ಲಿ ಇಲೆಕ್ಷನ್ ಬರುತ್ತೆ, IPL ಇದೆ, ಆಮೇಲೆ ಎಕ್ಸಾಮ್ಸ್ ಇದೆ. ಸೊ ಹಾಗಾಗಿ ಒಂದಷ್ಟು ಅವರ ಕ್ಯಾಲ್ಕುಲೇಷನ್ ಇದೆ ಸರ್. ಅವರ ಕ್ಯಾಲ್ಕುಲೇಷನನ್ನು ನಾನು ಅದಕ್ಕೆ ಗೌರವ ಕೊಡಬೇಕಾಗತ್ತೆ. ಹಾಗಾಗಿ ನನ್ನ ಸ್ವಾಹಿತ ಏನಿದೆ ಅದನ್ನು ನಾನು ಸ್ವಲ್ಪ ಇದಕ್ಕಿಟ್ಟು ನನ್ನ ಕೈಲಾದ ಮಟ್ಟಿಗೆ ನಾವು ಪ್ರಮೋಟ್ ಮಾಡೋಣ. 2 ಸಿನಿಮಾ ಬೇರೆ ಬೇರೆ ರೀತಿಯ ಸಿನಿಮಾ. ಫಾರ್ ರಿಜಿಸ್ಟ್ರೇಷನ್ ಬೇರೆ ಒಂದು ಜಾನರ್ ಸಿನಿಮಾ, ಮತ್ಸ್ಯಗಂಧ ಬೇರೆ ಜಾನರ್ ಸಿನಿಮಾ. 2 ಸಿನಿಮಾಗೆ ಒಳ್ಳೇದಾಗಬೇಕು. ಬರೀ ನನ್ನ ಸಿನಿಮಾ ಅಂತಲ್ಲ, ರಿಲೀಸ್ ಆಗುವಂಥ ಎಲ್ಲ ಕನ್ನಡ ಸಿನಿಮಾಗೆ ಒಳ್ಳೇದಾಗಬೇಕು ಅನ್ನೋ ಭಾವನೆ. ಬಿಕಾಸ್ ಅದೇ ಅವರ ತಂಡದ್ದು ಡಿಸಿಷನ್ನ ನಾನು ರೆಸ್ಪೆಕ್ಟ್ ಮಾಡಬೇಕಾಗತ್ತೆ. ತೀರಾ ನನಗೇನು ಅನಿಸುತ್ತೆ ಅದು ಅನ್ನೋದಕ್ಕಿಂತ ಟೀಮ್ ಈಗ ಅವ್ರಿಗೆ ಅದೇ ಡೇಟ್ ಬೇಕು ಅಂದರೆ ಹೌದು. ಇದು ತುಂಬ ರೇರ್ ಕೇಸಲ್ಲಿ ಈ ಥರ ಆಗೋದು, ಈ ಥರ ಆಗಿದೆ. ಬಟ್ ಆಗಬಾರ್ದು. ರೇರ್ ಕೇಸಲ್ಲಿ ಇಟ್ ಇಸ್ ಲೈಕ್ ಆಬ್ವಿಯಸ್ಲಿ ಆಡಿಯನ್ಸ್ ತುಂಬ ಕನ್ಫ್ಯೂಸ್ ಆಗ್ತಾರೆ, ಅದಾಗ್ತಾರೆ. ಬಟ್ ದೆನ್ ಈ ಡೇಟ್ ಇಂದ ಒಂದಷ್ಟು ತಂಡಕ್ಕೆ ಅಥವಾ ಚಿತ್ರಕ್ಕೆ ಲಾಭ ಆಗಿದೆ ಅನ್ನೋದಾದರೆ, ಅದೇ ಡೇಟ್ ಬೇಕು ಅನ್ನೋದಾದರೆ ಏನು ಮಾಡೋಕ್ಕಾಗಲ್ಲ. ಟೀಮ್ ಡಿಸಿಷನ್ನ ರೆಸ್ಪೆಕ್ಟ್ ಮಾಡಬೇಕಾಗತ್ತೆ. ಆದಷ್ಟು ನಾನು ಪ್ರಮೋಟ್ ಮಾಡಿದ್ದೀನಿ 2 ಸಿನಿಮಾನ ನನ್ನ ಕೈಲಾದ ಮಟ್ಟಿಗೆ ನಾನು ಪ್ರಮೋಟ್ ಮಾಡ್ತೀನಿ. ಆ್ಯಂಡ್ ಫಸ್ಟ್ ಟೈಮ್ ಅನಿಸುತ್ತೆ ಒಂದೇ ಮಂತಲ್ಲಿ 3 ಸಿನಿಮಾ ಬರ್ತಾ ಇರೋದ್ರಿಂದ ನಿಮ್ಮ ಜೀವನದ 3 ಎಕ್ಸಾಮ್ ಬರ್ದಂಗೆ. ಫೆಬ್ರವರಿ ಹೌದು, ಫಸ್ಟ್ ಟೈಮ್ ಅಲ್ಲ ಈ ಥರ 3 ಸಿನಿಮಾ ಅಟ್ ಎ ಟೈಮ್? ಹೌದು, ಡೆಫಿನೆಟ್ಲಿ ಫಸ್ಟ್ ಟೈಮ್. ಆ್ಯಂಡ್ ಏನು ಹೇಳೋದು, ತೀರೊಂದು ನೀವು ಹೇಳಿದಾಗೆ 3 ಎಕ್ಸಾಮ್ಗಳು, ಪಬ್ಲಿಕ್ ಎಕ್ಸಾಮ್. ಬಟ್ ಎಲ್ಲ ಸಿನಿಮಾಗಳು ಕ್ಲಿಕ್ ಆಗಬೇಕು. ಆ್ಯಂಡ್ ಅದ್ರ ಜೊತೆ ಒಂದಷ್ಟು ಸಿನಿಮಾಗಳು, ಒಳ್ಳೆ ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ ಫೆಬ್ರವರಿ ಮಂತಲ್ಲಿ. ಕನ್ನಡದಲ್ಲೇ ಭಾಳಷ್ಟು ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ. ಒಳ್ಳೆ ಸಿನಿಮಾಗಳು ಗೆಲ್ಲಬೇಕು ಅಷ್ಟೇ ಹೇಳೋದು. ನನ್ನ ಸ್ನೇಹಿತರಾಗಿರುವಂಥ ದೀಕ್ಷಿತ್ ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ. ಹೌದು, KTM ಸಿನಿಮಾ ಚೆನ್ನಾಗಿದೆ ಅಂತ ಕೇಳ್ಪಟ್ಟಿದ್ದೀನಿ. ಸೊ ಅವ್ರಿಗೂ ಒಳ್ಳೇದಾಗಬೇಕು. ಎಲ್ಲ ಅದು ಹೇಳ್ತಾ ಹೋದರೆ ತುಂಬ ಸಿನಿಮಾಗಳಿದೆ. ಎಲ್ಲ ಸಿನಿಮಾಗಳಿಗೆ ಅಂದರೆ ಒಳ್ಳೆ ಒಟ್ಟಿನಲ್ಲಿ
ಒಂದು ಒಳ್ಳೆ ಪ್ರಯತ್ನ ಆದರೆ ಅದು ಗೆಲ್ಲಬೇಕು ಅನ್ನೋದು ನನ್ನ ಅನಿಸಿಕೆ. ಸರ್ ಇಷ್ಟು ದಿನ ಇಂಡಸ್ಟ್ರಿಯಲ್ಲಿ ಇದ್ದೀರಾ, ನಿಮಗೆ ಯೂಶ್ವಲಿ ಈಗ ನೀವು ಅಬ್ಸರ್ವೇಷನ್ ಮಾಡಿರೋ ಪ್ರಕಾರ ಇಂಡಸ್ಟ್ರಿ ಇರ್ಬೋದು ಅಥವಾ ಅದರ್ ಇಂಡಸ್ಟ್ರಿ, ನಮ್ಮ ಇಂಡಸ್ಟ್ರಿ ಇರ್ಬೋದು, ಯಾವ ಥರ ಸಿನಿಮಾ ಬಂದರೆ ಯೂಶ್ವಲಿ ಈಗಿನ ಕಾಲಘಟ್ಟಕ್ಕೆ ಯಾವ ಥರ ಒಂದು ಜನ ಅಕ್ಸೆಪ್ಟ್ ಮಾಡ್ಬೋದು ನಿಮ್ಮ ಪ್ರಕಾರ ಅಬ್ಸರ್ವೇಷನ್? ಅದೊಂಥರ ಏನು ಹೇಳೋದು, ಆ ಗ್ಯಾಪಲ್ಲಿ ನೀವು ಒಂದೇ ಒಂದು ಸಾರಿ ನಾನು ಇಂಟರಪ್ಟ್ ಮಾಡಬಾರ್ದು. ಈ ಗ್ಯಾಪಲ್ಲಿ ನೀವು ಡಬ್ಬಿಂಗ್ ಕೂಡ ಮಾಡಿದ್ದೀರಾ, ಯಾವುದೋ ಸಾರಿ ಯಾವುದೋ ವೆಬ್ ಸೀರೀಸ್ ಫರ್ಜಿ. ನಿಮ್ಮ ಭಾಷೆ ಫಿಲ್ಟರ್ಲೆಸ್ ಭಾಷೆ, ನಾನು ಪೃಥ್ವಿ ಸರ್ನ ಸಿಕ್ತಾಗೆಲ್ಲ ಕೇಳಬೇಕು ಅಂತಿದೆ. ಅದು ಮೇ ಬಿ ಇವಾಗ ನಾನು ಫ್ಲಾಶ್ ಆಯ್ತು. ಅದರಲ್ಲಿ ಹೆವಿ ಇದೆಯಲ್ಲ, ನಾವು ಇನ್ನ ಟೋನ್ ಡೌನ್ ಮಾಡಿದ್ದೀವಿ ಕನ್ನಡಕ್ಕೆ ಬಂದಾಗ. ಓಕೆ, ಫರ್ಜಿಲ್ ನೀವು ನೋಡಿದ್ರೆ ಹೆವಿ ಆ ಥರ ಭಾಷೆಗಳು ಯೂಸ್ ಆಗಿದೆ. ನಾವು ಕನ್ನಡಕ್ಕೆ ಮಾಡುವಾಗ ಅದನ್ನ ಆದಷ್ಟು ಟೋನ್ ಡೌನ್ ಮಾಡಿದ್ವಿ. ಬೇಡ, ನಮ್ಮ ಕನ್ನಡದಲ್ಲಿ ಚಿತ್ರಗಳಲ್ಲಿ ಅಥವಾ ಯಾವ್ದ್ರಲ್ಲೂ ಕೂಡ ನಾವು ಅಷ್ಟೊಂದು ಬೈಗಳೆಲ್ಲ ಕೇಳಿ ನಮ್ಗೆ ಅಭ್ಯಾಸ ಇಲ್ಲ. ನಾವು ತುಂಬಾ ಸ್ವೀಟು. ಹೌದು, ನಮ್ಮ ಭಾಷೆನೇ ಆಕ್ಚುಲಿ ಬಹಳ ಸ್ವೀಟ್ ಭಾಷೆ ಕನ್ನಡ. ಸೊ ಹಾಗಾಗಿ ನಾವು ಆದಷ್ಟು ಆ ಬೈಗಳನ್ನ ಟೋನ್ ಡೌನ್ ಮಾಡಿದ್ದೀವಿ. ಅಷ್ಟು ಬೈಗಳನ್ನ ಹೆಂಗೆ ಬಂತು ಸರ್ ಅದು ಆಪರ್ಚುನಿಟಿ? ನಾನು ಆಕ್ಚುಲಿ ಅದು ಆಪರ್ಚುನಿಟಿ ಹೆಂಗ್ ಬಂತು ಅಂತ ನನಗೂ ಗೊತ್ತಿಲ್ಲ. ಸ್ವಲ್ಪ ಮೈಕಿಗೂ ಬಹಳ ಒಂದು ಸಂಬಂಧ. ಈಗ ತುಳು ಸಿನಿಮಾದಲ್ಲೇ ನಾವೊಂದು 8 ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದರೆ 12 ಸಿನಿಮಾಗಳಲ್ಲಿ ಹೀರೋಗಳಿಗೆ ವಾಯ್ಸ್ ಕೊಟ್ಟಿದ್ದೀನಿ ನಾನು ತುಳುವಲ್ಲಿ. ಕನ್ನಡದಲ್ಲಿ ಒಂದು 2-3 ಕೊಟ್ಟಿದ್ದೆ, ಹೀರೋಗಳಿಗೆ ವಾಯ್ಸ್ ಕೊಟ್ಟಿದ್ದೆ. ಆಮೇಲೆ ರಣಬೀರ್ ಕಪೂರ್ ಅವರ ಬ್ರಹ್ಮಾಸ್ತ್ರ ಅಂತ ಸಿನಿಮಾ ಬಂದಿತ್ತು, ಅದರಲ್ಲಿ ರಣಬೀರ್ ಕಪೂರ್ ವಾಯ್ಸ್ ನಾನೇ ಕೊಟ್ಟಿದ್ದೆ. ಅಂದರೆ ಮೇ ಬಿ ನಾವು ಅಬ್ಸರ್ವ್ ಮಾಡಿಲ್ಲ. ಸೊ ಹಾಗಾಗಿ ವಾಯ್ಸ್ ನಾನು ಡಬ್ಬಿಂಗ್ ಎಷ್ಟು ಬೇಡ ಅಂದ್ರೂ ನನಗೆ ಅದು ಸುದ್ದಿ ಬಳಸಿ ಮೊದಲಿಂದ ಬರ್ತಾ ಇತ್ತು. ಓಕೆ, ಫರ್ಜಿ ನಾನು ಅನ್ಕೊಂಡೇ ಇಲ್ಲ ಅಷ್ಟು ಲೆವೆಲ್ಗೆ ಮೀಮ್ಸಲ್ಲಿ ಟ್ರಾಲ್ಸಲ್ಲಿ ಎಲ್ಲ. ನನಗೆ ಶಾಕ್. ನಾನು ಆ್ಯಕ್ಚುಲಿ ಓಕೆ, ಯಾರು ಡಬ್ಬಿಂಗಲ್ಲಿ ನೋಡ್ತಾರೆ ಅನ್ನೋದು ನನ್ನ ತಲೆಯಲ್ಲಿದ್ದು. ಈಗ ಎಲ್ರಿಗೂ ಆಲ್ಮೋಸ್ಟ್ ಅರ್ಥ ಆಗುತ್ತಾನೆ ಹಿಂದಿ, ಯಾರು ಡಬ್ಬಿಂಗಲ್ಲಿ ನೋಡ್ತಾರೆ, ಏನೋ ನನ್ನ ಹತ್ರ ಮಾಡಿಸ್ತಾ ಇದ್ದಾರೆ, ನಾನು ಮಾಡ್ತೀನಿ ಇರಲಿ. ಶಾಹಿದ್ ಕಪೂರ್ ಅದು ಅದ್ಭುತವಾದ ನಟ. ಸೊ ಏನಾಗುತ್ತೆ, ನಾವು ಡಬ್ಬಿಂಗ್ ಮಾಡಿದಾಗ ಒಂದಷ್ಟು ವಿಷಯಗಳು ಅಲ್ಲಿಂದ ಕಲಿಬೋದು. ಈಗ ಡಬ್ಬಿಂಗ್, ಈಗ ನಾರ್ಮಲ್ ನಾವು ಸಿನಿಮಾ ನೋಡೋದಕ್ಕೂ ಡಬ್ ಮಾಡೋದಕ್ಕೆ ಸಿನಿಮಾ ನೋಡೋದಕ್ಕೂ ತುಂಬ ಡೈಸೆಕ್ಟ್ ಮಾಡೋಕ್ಕೆ ಶುರು ಮಾಡ್ತೀವಿ. ಅವ್ರ ಪರ್ಫಾರ್ಮೆನ್ಸ್ ಏನಿದೆ ಅದನ್ನು ನಾನು ತುಂಬ ತಿಳ್ಕೊಂಡು ನಮ್ಮ ಭಾಷೆಗೆ ಅದನ್ನು ಅನುವಾದ ಮಾಡೋದಿದೆಯಲ್ಲ, ಅದು ಅವಾಗ ನಾವು ಅವರ ತುಂಬ ವಿಷಯಗಳು ಕಲಿಬೋದು. ನಾನು ಥಿಯೇಟ್ರ್ ಎಲ್ಲ ಮಾಡಿಲ್ಲ, ಎಲ್ಲೋ ಏನು ಟ್ರೈನಿಂಗ್ ಎಲ್ಲ ಇಲ್ಲ. ನನಗೆ ಏನಿದ್ರು ದಿಯಾ ಡೈರೆಕ್ಟ್ರೇ ನನಗೆ ಗುರು. ಅವರೇ ಸೋಲನಿಗೆ ಏನೇ ಇದ್ರು ಅವರೇ ನನ್ನನ್ನು ಇಲ್ಲಿವರೆಗೂ ತಂದು ಇಟ್ಟಿರೋದು. ನನಗೆ ಹೇಳ್ಕೊಟ್ಟರು ABCD ಆ್ಯಕ್ಟಿಂಗ್ನ ಅವರೇ ಹೇಳ್ಕೊಟ್ರು. ಸೂಪರ್ ಸರ್, ಅದಿರಬೇಕು. ಪ್ರತಿಯೊಂದು ಇವತ್ತಿನ ಏನೇ ಇರ್ಬೋದು ಅವರ ಅರುಣ ಇರುತ್ತೆ. ಇವತ್ತಲ್ಲ, ನಾನು ಸೂಪರ್ ಸಾಯುವಾಗ ಯಾವುದೇ ಸಿನಿಮಾ ಮಾಡಲಿ ಎಂಡ್ ಆಫ್ ದ ಇಟ್ಸ್ ಹಿಮ್. ಬಿಕಾಸ್ ಅಲ್ಲಿವರೆಗೂ ಐ ವಾಸ್ ನೋ ಒನ್. ಅಲ್ಲಿವರೆಗೂ ನನಗೆ ಇನ್ನು ಎಂಥದೇ ಎಷ್ಟೇ ದೊಡ್ಡ ಸಿನಿಮಾ ಮಾಡಿದ್ರು ಏನೇ ಮಾಡಿದ್ರು ನಾನು ಯಾರಿಗೂ ಕ್ರೆಡಿಟ್ ಕೊಡಲ್ಲ. ಕ್ರೆಡಿಟ್ ಕೊಡಬೇಕಾಗಿರೋದು ಸಲ್ಲಬೇಕಾಗಿರೋದು. ಈಗಲೂ ನಾನು 8 ವರ್ಷ ಆಯ್ತೇನೋ ನಾನು ವಾಟ್ಸಪ್ DP 5 ವರ್ಷ ಅಟ್ಲೀಸ್ಟ್ ಆಯಿತು. ವಾಟ್ಸಪ್ DP ಇನ್ನೂ ಚೇಂಜ್ ಆಗಿಲ್ಲ. ಇಟ್ಸ್ ಆಲ್ವೇಸ್ ಅಶೋಕ್ ಸರ್. ಬಿಕಾಸ್ ಗುರು ಅಲ್ಲ, ಎಲ್ಲೋ ಇದ್ದವನು ಏನೋ ಮಾಡ್ತಾ ಇದ್ದವನ್ನ ಹೇಳ್ಕೊಟ್ಟು ಇದು ಮಾಡಿ ಒಂದು ಲೈಫ್ ಕೊಟ್ಟಿದ್ದಾರೆ. ಬಿಕಾಸ್ ಐ ಆಲ್ವೇಸ್ ಬಿಲೀವ್ ನಾನು ತುಂಬ ಲಕ್ಕಿ ಅಂತ. ಈಗ ನನಗಿಂತ ಟ್ಯಾಲೆಂಟೆಡ್, ನನಗಿಂತ ಹ್ಯಾಂಡ್ಸಮ್, ನನಗಿಂತ ಡಿಸರ್ವಿಂಗ್ ಎಷ್ಟೋ ಜನ ಈ 1 ಕಿಲೋಮೀಟರ್ ಸರ್ಕಲಲ್ಲಿ ನೋಡಿದ್ರೆ ಸಿಗ್ತಾರೆ. ಬಿಕಾಸ್ ಐ ಆಲ್ವೇಸ್ ಬಿಲೀವ್ ನಮಗಿಂತ ಬೆಟರ್ ಯಾವಾಗಲೂ ಇರ್ತಾರೆ. ಬಟ್ ಈ ಪೊಸಿಷನಲ್ಲಿ ನಾನು ಇದ್ದೀನಿ, ಒಂದಷ್ಟು ಸಿನಿಮಾಗಳು ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನಾನು ಎಷ್ಟು ಲಕ್ಕಿ, ತುಂಬ ಲಕ್ಕಿ. ನಾನು ಸ್ಟಾರ್ ಆಗದೆ ಇರ್ಬೋದು, ಅದು ಏನೋ ಅದು ಬೇರೆ ವಿಷಯ. ಬಟ್ ಇಫ್ ಐ ಆಮ್ ಸ್ಟ್ಯಾಂಡಿಂಗ್ ಹಿಯರ್ ಗಿವಿಂಗ್ ಇಂಟರ್ವ್ಯೂ, ನಾನು ತುಂಬ ಲಕ್ಕಿ. ಬಿಕಾಸ್ ನನಗಿಂತ ಬೆಟರ್ ಎಷ್ಟೋ ಜನ ಇದ್ದಾರೆ. ಸೊ ಅಂಥ ಸಿಚುವೇಷನಲ್ಲಿ ಅವ್ರು ನನ್ನನ್ನು ಟ್ರೈನ್ ಮಾಡಿ ಹಾಕಿ ಈ ಪೊಸಿಷನಲ್ಲಿ ಇಟ್ಟಿದ್ದಾರೆ ಅಂತ ಹೇಳಿದ್ರೆ ನಾನು ಲೈಫ್ ಲಾಂಗ್ ಚಿರಬೇಕು. ನಾನು ಅದು ಯಾವಾಗಲೂ ಹೇಳ್ತೀನಿ. ಐ ಮೀನ್ ಲೈಕ್ ಅವ್ರಿಗೆ ಹೇಳಲ್ಲ, ಅದು ಸರಿಯಾಗಲ್ಲ. ಬಟ್ ಯೂಶ್ವಲಿ ಹೇಳಿದಾಗ ಇಟ್ಸ್ ಓನ್ಲಿ ಏನೇ ಮಾಡಿದ್ರು ಅಥವಾ ಏನೇ ಮಾಡದೇ ಇದ್ರು ಜಸ್ಟ್ ಬಿಕಾಸ್ ಅವರು. ಸೊ ಅದೇ ಈ ಥರ ಬಂದಿದೆ. ಹೌದು, ಫರ್ಜಿಲಿ ಫರ್ಜಿ ಅಂದರೆ ಅದೇ ನಾನು ಹೇಳಿದಾಗ ಅವ್ರಿಗೆ ವಾಯ್ಸ್ ಇಷ್ಟ ಆಗಿತ್ತು. ಸೊ ಹಂಗಾಗಿ ಸಿಕ್ತು. ಬಟ್ ನಾನು ಎಂಜಾಯ್ ಮಾಡಿ, ನಂಗೆ ಗೊತ್ತೇ ಇರಲಿಲ್ಲ ಅದು ಅಷ್ಟು ಲೆವೆಲ್ಗೆ ರೀಚ್ ಆಗಿದೆ. ನಾನು ಫಸ್ಟು ಹಾಕಿದಾಗ ಹಿಂಗೆ ನೋಡ್ತಾ ಇದ್ದೆ, ಏನಿದು ಯಾರ್ದಿದು ವಾಯ್ಸ್ ಇದಿಲ್ಲೋ, ಆಮೇಲೆ ಫ್ಲಾಶ್ ಆಯಿತು. ನಾನು ಆಮೇಲೆ ತೆಗ್ದು ರಿಪೀಟ್ ಎಲ್ಲ ಮಾಡಿ ನೋಡಿದ್ದೀನಿ. ನಾನು ಎಲ್ಲೂ ಅನೌನ್ಸ್ ಮಾಡಿರಲಿಲ್ಲ ಅದು ನನ್ನ ವಾಯ್ಸು ಅಂತ, ಎಲ್ಲೂ ಅನೌನ್ಸ್ ಮಾಡಿರಲಿಲ್ಲ. ಬಟ್ ಅದು ಹಂಗೆ ಸರ್ಫೇಸ್ ಆಯಿತು, ಸೇಯಿಂಗ್ ಇವ್ರ ವಾಯ್ಸು ಅಂತ. ನನಗೆ ಅದು ಭಾಳ ಖುಷಿ ಕೊಟ್ಟಿರುವಂಥ ವಿಷಯ. ಶ್ರೀನಾಥ್ ಸರ್ ಕೊಟ್ಟಿದ್ದಾರೆ ಅದಕ್ಕೆ. ಶ್ರೀನಾಥ್ ಸರ್ ಮತ್ತು ನಾನು ಕೊಟ್ಟಿರೋದು ಅಂದರೆ ನನಗೆ ಅದು ಭಾಳ ಖುಷಿ ಕೊಡ್ತು. ಬಿಕಾಸ್ ನಾನು ಫೀಲ್ ಕೊಡ್ತು, ಫೀಲ್ ಅದು. ಮತ್ತು ನಾನು ನ್ಯೂ ಕಮರ್, ದಿಯಾ ಬಂದು ಸ್ವಲ್ಪ ವರ್ಷ ಆಗಿದ್ದು ಅಷ್ಟೇ. ಅಲ್ಲಿವರೆಗೂ ನಾನು ಯಾರು ಅಂತ ಗೊತ್ತಿರಲಿಲ್ಲ.
ಅಲ್ಲಿಗೆ ನನ್ನ ವಾಯ್ಸ್ ರೆಕಗ್ನೈಸ್ ಮಾಡ್ತಾ ಇದ್ದಾರೆ. ಇದು ನನ್ನ ಹೆಸರು ಗೊತ್ತಿಲ್ಲದೆ ಇದ್ರು ಅದು ಇದೇ ಆಕ್ಟರ್ ವಾಯ್ಸು ಅಂತ ರೆಕಗ್ನೈಸ್ ಮಾಡಿದ್ರಲ್ಲ, ಅದು ಖುಷಿ ಆಯ್ತು. ಐ ಫೆಲ್ಟ್ ಹ್ಯಾಪಿ. ಸೂಪರ್ ಸರ್. ನಾನು ಅದೇ ಹೇಳ್ತಿದ್ದೆ, ಇಂಡಸ್ಟ್ರಿಯಲ್ಲಿ ಈಗಿನ ತಕ್ಕನಾಗಿ ಕಂಟೆಂಟ್, ನಾನು ಇಂಟರಪ್ಟ್ ಮಾಡಿದ್ದೆ ಆ ಕ್ವಶನ್ನ. ಇಂಡಸ್ಟ್ರಿಯಲ್ಲಿ ಈಗಿನ ಒಂದು ಕಾಲಘಟ್ಟದಲ್ಲಿ ಯಾವ ಥರ ಸ್ಟೋರೀಸ್ ಬಂದರೆ ಜನಕ್ಕೆ ಇಷ್ಟ ಆಗ್ತದೆ? ಅಲ್ಲ, ಅದಕ್ಕೆ ನನ್ನ ಪ್ರಕಾರ ಅದಕ್ಕೆ ಸಿದ್ಧಸೂತ್ರ ಇಲ್ಲ ಅಂತ ಅನ್ಕೋತೀನಿ. ಈಗ ಒಂದೊಂದು ಟೈಮಲ್ಲಿ ಒಂದೊಂದು ಟೈಪ್ ಆಫ್ ಸ್ಟೋರಿ ಇಷ್ಟ ಆಗ್ಬೋದಲ್ಲ, ಹೇಳೋಕ್ಕಾಗಲ್ಲ. ಮತ್ತು ಜನರು ಯಾವುದನ್ನು ಪಿಕ್ ಮಾಡ್ತಾರೆ ಅನ್ನೋದೇ ಅದೊಂದು ಯಕ್ಷ ಪ್ರಶ್ನೆ. ಅದೊಂದು ಇಟ್ ಆಲ್ ಡಿಪೆಂಡ್ಸ್ ಆನ್ ಟೈಮ್, ಮತ್ತು ನಾವು ಹೇಗೆ ಪ್ರಮೋಟ್ ಮಾಡ್ತೀವಿ ಅನ್ನೋದು ಡಿಪೆಂಡ್ ಆಗುತ್ತೆ. ಅಟ್ ದ ಸೇಮ್ ಟೈಮ್ ನಾನು ಇನ್ನೊಂದು ಏನು ಬಿಲೀವ್ ಮಾಡ್ತೀನಿ ಅಂತ ಹೇಳಿದ್ರೆ, ಯಾವಾಗಲೂ ಅಷ್ಟೇ ನಾವು ಮಾಡಿರುವಂಥ ಸಿನಿಮಾ ತೀರಾ ಆನೆಸ್ಟ್ ಆಗಿ ಮಾಡಿರ್ಬೇಕು. ನಾವು ಯಾವಾಗ ಸಿನಿಮಾ ಡಿಸಾನೆಸ್ಟಿಯಲ್ಲಿ ಅಥವಾ ಏನೋ ಒಂದು ಕೆಲವೊಂದೆಲ್ಲ ಹಿಂಗೆ ಮಾಡಿ ನಾವು ಅದನ್ನು ಹೆವಿ ಪ್ರಮೋಟ್ ಮಾಡ್ತೀವಿ, ಅದನ್ನು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ಹೇಳಿ ಸಿನಿಮಾ ಗೆಲ್ಲಿಸೋದು ಅದು ಸುಳ್ಳು. ಸಿನಿಮಾದಲ್ಲಿ ಜನರಿಗೆ ಇಷ್ಟ ಆಗುವಂಥ ಏನಾದರೂ ಒಂದು ಅಂಶ ಇದ್ದರೆ ಮಾತ್ರ ಅದು ಸಿನಿಮಾ ಹಿಟ್ ಆಗುತ್ತೆ. ಅದರಲ್ಲಿ ಅವರಿದ್ದಾರೆ ಇವರಿದ್ದಾರೆ ಅದು ಇದು. ಒಬ್ವಿಯಸ್ಲಿ ಸ್ಟಾರ್ಸ್ ಆ್ಯಡೆಡ್ ಅಡ್ವಾಂಟೇಜ್. ಸ್ಟಾರ್ಸ್ ಇದ್ದರೆ ಅದು ಒಬ್ವಿಯಸ್ಲಿ ಆ್ಯಡೆಡ್ ಅಡ್ವಾಂಟೇಜ್. ಅಂದರೆ ಅದು ನಾರ್ಮಲ್ ಆ್ಯಕ್ಟರ್ಗೆ ಒಂದು ಇಬ್ಬರು ಬಂದರೆ ಸ್ಟಾರ್ ಸಿನಿಮಾಗೆ ಸಾವಿರಾರು ಲಕ್ಷಾಂಗಟ್ಟಲೆ ಜನ ಬರ್ತಾರೆ. ದಟ್ ಈಸ್ ಆಲ್ವೇಸ್ ಆ್ಯಡೆಡ್ ಅಡ್ವಾಂಟೇಜ್. ಬಟ್ ಸಿನಿಮಾ ಚೆನ್ನಾಗಿದ್ದರೆ ಮಾತ್ರ ಅದು ಚೆನ್ನಾಗಿದೆ. ಸೊ ಯಾವುದೇ ಸಿನಿಮಾ ವರ್ಕ್ ಆಗಿದೆ ಅಂತ ಹೇಳಿದ್ರೆ ವರ್ಕ್ ಆಗುವಂಥ ಏನಾದರೂ ಒಂದು ಫ್ಯಾಕ್ಟರ್ ಅದ್ರಲ್ಲಿ ಇದೆ ಅಂತ ಅರ್ಥ. ಆ್ಯಂಡ್ ವರ್ಕ್ ಆಗುವಂಥ ಫ್ಯಾಕ್ಟರ್ ಸುಮ್ಮನೆ ಬರಲ್ಲ, ಅಲ್ಲಿ ಆನೆಸ್ಟ್ ಇರಬೇಕು. ಆನೆಸ್ಟ್ ಪ್ರಾಮಾಣಿಕತೆಯಿಂದ ಮಾಡಿದ್ರೆ ಮಾತ್ರ ಅದು ಬರುತ್ತೆ. ಮತ್ತೆ ಕೆಲವೊಂದು ಸರಿ ಹೇಳ್ತೀವಿ, ನಾವು ತುಂಬ ಚೆನ್ನಾಗಿ ಸಿನಿಮಾ ಮಾಡಿದ್ದೀವಿ ಆದರೆ ವರ್ಕ್ ಆಗಲಿಲ್ಲ, ಅದು ದೇವರೊಣಗೂ ಸುಳ್ಳು. ಸಿನಿಮಾ ಚೆನ್ನಾಗಿ ಮಾಡಿದ್ರೆ ಹೆಂಗಾದ್ರೂ ವರ್ಕ್ ಆಗುತ್ತೆ, ಯಾವುದಾದ್ರೂ ವೇಲಿ. 10-15 ವರ್ಷ ಬಿಟ್ಟಾದರೂ ಅದು ಜನರು ಅದಕ್ಕೆ ಏನು ಸಿಗಬೇಕು ಅಥವಾ ಅಪ್ರಿಸಿಯೇಷನ್ ಸಿಗಬೇಕು ಕೊಟ್ಟೆ ಕೊಡ್ತಾರೆ. ಸಿನಿಮಾ ಚೆನ್ನಾಗಿಲ್ವಾ ನೀವು ಅದಕ್ಕೆ ಏನು ಮಾಡಿದ್ರು ಅಕ್ಸೆಪ್ಟ್ ಮಾಡೋದು ಚಾನ್ಸ್ ಇಲ್ಲ. ಇದು ನಾನು ಬಿಲೀವ್ ಮಾಡುವಂಥ ಫ್ಯಾಕ್ಟರು. ಸೊ ಹಾಗಾಗಿ ನನಗೆ ತೀರಾ ಯಾವ ವಿಷಯಗಳು ತೀರಾ ಏನು ಹೇಳೋದು ಎಫೆಕ್ಟ್ ಮಾಡಲ್ಲ. ನನಗೆ ಗೊತ್ತು ಇಫ್ ದ ಸಿನಿಮಾ ಹ್ಯಾಸ್ ದಟ್ ಪೊಟೆನ್ಷಿಯಲ್, ಆ ಸಿನಿಮಾಗೆ ಆ ಶಕ್ತಿ ಇದ್ದರೆ ಅದ್ರಲ್ಲಿ ನಾವು ಆನೆಸ್ಟಾಗಿ ಕೆಲಸ ಮಾಡಿದ್ದೀವಿ. ನನ್ನನ್ನು ಸೇರಿಸಿ ನಾನು ಹೇಳ್ತಾರೆ, ಎಲ್ಲರೂ ಆನೆಸ್ಟಾಗಿ ಕೆಲಸ ಮಾಡಿದ್ವಾ ಅದು ವರ್ಕ್ ಆಗುತ್ತೆ, ಮಾಡಿದ್ವಾ ವರ್ಕ್ ಆಗತ್ತೆ. ಎಸ್, ಯಾಕಂದ್ರೆ ಇದು ಇನ್ನೂ ಡಿಫ್ರೆಂಟ್ ಮೂವಿ ಮತ್ಸ್ಯಗಂಧೆ. ಅಂದ್ರೆ ಮತ್ಸ್ಯನೇ ಇಲ್ಲ ಇದ್ರೊಳಗೆ, ಅಂದ್ರೆ ಹೀರೋಯಿನ್ ಇಲ್ಲ. ಹೆಂಗ್ ಫಿಲಮ್ ಮಾಡಿದ್ರ ನೀವು? ಮತ್ಸ್ಯಕನ್ಯೆ ಇಲ್ಲ, ಮತ್ಸ್ಯಕನ್ಯೆ ಇಲ್ಲ. ಅದೇ ನಾನು ಹೇಳಿದ್ರೆ ಕಥೆನೇ ಇದರಲ್ಲಿ ಹೀರೋಯಿನ್, ನಾನು ಹೀರೋ ಅಂತ ಹೇಳಲ್ಲ. ಈಗ ಸಿನಿಮಾ ಓವರ್ ಆಲ್ ನೋಡಿದ್ರೆ ಈ ಸಿನಿಮಾದ ಪ್ಲಸ್ ಪಾಯಿಂಟ್ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ದೇವರಾಜ್ ಪೂಜಾರಿ ಅವರ ನಿರ್ದೇಶನ. ಸೆಕೆಂಡ್ ಮೇನ್ ಪಾಯಿಂಟ್ ಏನಂದರೆ ಪ್ರಶಾಂತ್ ಸಿದ್ದಿ ಅವರ ಮ್ಯೂಸಿಕ್. ತುಂಬ ಚೆನ್ನಾಗಿ ಬ್ಯಾಕ್ಗ್ರೌಂಡ್ ಸ್ಕೋರು, ಆಮೇಲೆ ಹಾಡುಗಳು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಆ್ಯಂಡ್ ಪರ್ಫಾರ್ಮೆನ್ಸಸ್, ಈಗ ಸಿನಿಮಾ ನೋಡಿದಾಗ ನಾನು ಇವಾಗಲೇ ಹೇಳ್ತೀನಿ, ಪ್ರಶಾಂತ್ ಸಿದ್ದಿ ಆಗಿರಲಿ, ಆಮೇಲೆ ಇನ್ನೊಬ್ಬರು ನಾಗರಾಜ್ ಅಂತ ಇದ್ದಾರೆ, ಆಮೇಲೆ ನನ್ನ ಜೊತೆ ನನ್ನ ಪೇರಾಗಿ ಹೀರೋಯಿನ್ ಅಲ್ಲ, ನನ್ನ ಪೇರಾಗಿ ಪ್ರಶಾಂತ್ ವರ್ಧಮೂಲ ಅಂತ ಇನ್ನೊಬ್ರು ಕಾನ್ಸ್ಟೇಬಲ್, ಅವರ ನಟನೆ ಆಗಿರಲಿ, ಬಜರಂಗಿ ಲೋಕಿ ಸರ್ ನಟನೆ ಆಗಿರಲಿ, ಎಲ್ಲನೂ ತೀರಾ ಹೈಲೈಟ್ ಆಗಿ ಕಾಣಿಸುತ್ತೆ, ತೀರಾ ಯುನೀಕ್ ಆಗಿ ಕಾಣಿಸುತ್ತೆ, ಎಲ್ಲರೂ ನೋಟಿಸ್ ಮಾಡ್ತಾರೆ. ಸೊ ಅದು ಹಾಗೆ ಹೇಳಿದಾಗೆ ಇದರಲ್ಲಿ ಕಥೆಯೇ ಒಂದು ರೀತಿಯಲ್ಲಿ ಮುಖ್ಯ ಪಾತ್ರಧಾರ ಆಗ್ತಾರೆ ಅನ್ನೋದು ನನ್ನ ಅನಿಸಿಕೆ. ಸೊ ಹಾಗಾಗಿ ಅದರಲ್ಲಿ ಹೀರೋಯಿನ್ ಅನ್ನೋದು ಏನೂ ಇಲ್ಲ. ನನಗೆ ಒಂದು ಲವ್ ಇಂಟ್ರೆಸ್ಟ್ ಅನ್ನೋದು ಇರುತ್ತೆ, ಬಟ್ ಅದಕ್ಕೆ ತೀರಾ ಪ್ರಾಮಿನೆನ್ಸ್ ಇಲ್ಲ. ಬಿಕಾಸ್ ಇಟ್ ಇಸ್ ಅ ಪೊಲೀಸ್ ಸ್ಟೋರಿ, ಒಂದು ಊರಿನ ಸ್ಟೋರಿ, ಉತ್ತರ ಕನ್ನಡದ ಸ್ಟೋರಿ ಆಗಿರೋದ್ರಿಂದ ಇಲ್ಲಿ ಲವ್ ಸ್ಟೋರಿ ಎಲ್ಲ ಹೇಳುವಂಥ ಒಂದು ವ್ಯವಧಾನ ಇಲ್ಲ ನನಗೆ. ಪ್ರಾಪರ್ ಏನು ಸ್ಟೋರಿ ಹೇಳಬೇಕು ಅದನ್ನು ನಮ್ಮ ನಿರ್ದೇಶಕರು ದೇವರಾಜ್ ಪೂಜಾರಿ ಅವರು ಹೇಳಿದ್ದಾರೆ. ಹಿ ಈಸ್ ವೆರಿ ಟೆಕ್ನಿಕಲಿ ತುಂಬ ಸೌಂಡ್ ಇದ್ದಾರೆ, ಅವ್ರಿಗೆ ಸಿನಿಮಾಟೋಗ್ರಫಿ ಕೂಡ ಮಾಡೋ ಕೌಶಲ್ಯ ಇರೋದ್ರಿಂದ ಅವರು ಮತ್ತು ನಮ್ಮ DOP ಪ್ರವೀಣ್ ಅವರು ಇಬ್ರು ತುಂಬಾ ಡಿಸ್ಕಸ್ ಮಾಡ್ಕೊಂಡು ಉತ್ತರ ಕನ್ನಡನ ಎಷ್ಟು ಚೆನ್ನಾಗಿ ತೋರ್ಸಕ್ಕಾಗುತ್ತೆ ಅಷ್ಟು ಚೆನ್ನಾಗಿ ತೋರಿಸಿದ್ದಾರೆ. ನಾನು ಯಾಕಂದ್ರೆ ಮೀಸೆಗೆ ಬಿಟ್ಟಿದ್ರ ಕೆಂಪೇಗೌಡ ಸುದೀಪ್ ಸರ್ ಕಾಣ್ತಾ ಇದ್ರ ಹೀರೋಯಿನ್ ವೆಯ್ಟ್ ಮಾಡಿದ್ದೆ. ಸೊ ನೀವ್ ಹೇಳಿದ್ರೆ ಇದಕ್ಕೆ ಆನ್ಸರ್ ಕೊಟ್ಟಿದ್ರ. ಸೊ ನಿಮ್ಗೆ ನಿಮ್ ಮಿಮಿಕ್ರಿ ಎಲ್ಲ ಮಾಡ್ತೀರಾ ಅಂತ ಗೊತ್ತು ನನಗೆ. ಇಲ್ಲ ಮಿಮಿಕ್ರಿ ಮಾಡಲ್ಲ, ನಾನು ಆಂಕರಿಂಗ್ ಎಲ್ಲ ಮಾಡ್ತೀನಿ ಅಷ್ಟೇ. ಮಿಮಿಕ್ರಿ ಅದು ಎಲ್ಲೋ ಒಂದು ಯಾವ್ದ್ರಲ್ಲೂ ಆನ್ಲೈನ್ ಅಲ್ಲಿ ಮಿಮಿಕ್ರಿ ಅಂತ ಬಂದ್ಬಿಟ್ಟಿದೆ. ಅದಕ್ಕೆ ತುಂಬಾ ಜನ ನೀವು ಮಿಮಿಕ್ರಿ ಮಾಡ್ತಾರೆ. ಮಿಮಿಕ್ರಿ ಇಲ್ಲ, ಮಿಮಿಕ್ರಿ ಮಾಡಿಲ್ಲ, ಯಾರು ಇಮಿಟೇಟ್ ಮಾಡೋದು ಇಲ್ಲ. ನನಗೆ ಅದು ಬರೋದು ಆ ಕಲೆನೇ ಇಲ್ಲ ನನ್ನಲ್ಲಿ. ಆರ್ಜೆ ಆಗಿದ್ದೆ, ಲೆಟರ್ನಲ್ಲಿ ಶೋಸ್ ಎಲ್ಲ ಮಾಡ್ತಾ ಇರ್ತೀನಿ. ಈಗ ನಾನು ನಿಮ್ಗೊಂದು ಚಾಲೆಂಜ್ ಕೊಡ್ತೀನಿ. ಇಂಡಸ್ಟ್ರಿಯಲ್ಲಿ ಯಾರಾದ್ರೂ ಕ್ಲೋಸ್ ಇರೋರಿಗೆ ನೀವು ಪ್ರ್ಯಾಂಕ್ ಮಾಡ್ಬೇಕೀಗ. ಅಯ್ಯೋ, ಅದು ಪ್ರ್ಯಾಂಕ್ ಮಾಡಿ ಎಲ್ಲರಿಗೆ ನಾನು ಫೋನ್ ರಿಸೀವ್ ಮಾಡಿದ ತಕ್ಷಣ ಗುರು ಪ್ರ್ಯಾಂಕ್ ಗುರು ಅಂತ ಯಾರಾದ್ರೂ ನಿಜವಾಗ್ಲು ನಾನು ಅದೇ ಹೇಳ್ತದ್ದು. ಈಗ ಅದೇ 3 ಸಿನಿಮಾ ರಿಲೀಸ್ ಆಗ್ತಾ ಇರೋದು. ನಿಮ್ಮ ಸಿನಿಮಾ ಟೀಮ್ಗೆ ಅದ್ರಲ್ಲಿ ಮಾಡಿ. ಸಿನಿಮಾ ಟೀಮ್ ಅವರೆಲ್ಲ ಇಲ್ಲೇ ಯಾರಿಗೆ ಮಾಡ್ಬೋದು? ಯಾರಿಗೆ ಮಾಡೋದು ಪ್ರ್ಯಾಂಕ್ ನನಗೆ ಡೌಟ್. ಬಿಕಾಸ್ ಎಲ್ಲಾರ್ಗು ಮಾಡಾಯ್ತು. ನಿಮಗೆ ಮೊನ್ನೆ ಪ್ರ್ಯಾಂಕ್ ಮಾಡಿದ್ ನಾನು ನೋಡಿದೆ. ಅವನಿಗೆ ನಾನು ಮಾಡಿದೆ ವಾಪಸ್ಸು. ಅವ್ನು ಪ್ರ್ಯಾಂಕ್ ಆಗಿಲ್ಲ. ಆಮೇಲೆ
ಗುರು ನಾನು ಪ್ರ್ಯಾಂಕ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ನೀನ್ ಸೀರಿಯಸ್ ಆಗ್ಬೇಡ, ಸೀರಿಯಸ್ ಆಗಿ ಮಾತಾಡ. ಯಾರ್ಯಾರು ಮಾಡ್ಬೋದಲ್ಲ ಸರ್ ಹಂಗೆ? ಅಲ್ಲ ಯಾರಿಗೂ ಅಂದ್ರೆ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ. ಈಗ ನನ್ನ ಕ್ಲೋಸ್ ಸರ್ಕಲ್ ಯಾರಿದ್ದಾರೆ, ದೀಕ್ಷಿತ್ ಕಾಲ್ ಮಾಡಿದ್ದೆ, ಖುಷಿಗೆ ಕಾಲ್ ಮಾಡಿದ್ದೆ, ಎಲ್ರಿಗೂ Prank ಮಾಡ್ಬಿಟ್ಟಿದೆ. ಗೊತ್ತಾಗಿದೆ. ಇನ್ನು ಕಾಲ್ ಬಂದಾಗ ಈಗ ಇವತ್ತು ವೈಫ್ಗೆ ಮಾಡಿದ್ದೆ, ಅವಳು ಫೋನ್ ರಿಸೀವ್ ಮಾಡ ಪ್ರ್ಯಾಂಕ, ಅದು ಬೇರೆ ಈ ಟೈಮಿಗೆ ಅಂದ್ರೆ ಇಂಟರ್ವ್ಯೂಸ್ ಆಗೋ ಟೈಮಿಗೆ ಗೊತ್ತಾಗ್ಬಿಡುತ್ತೆ ಅಂತೀರಾ? ಪ್ರ್ಯಾಂಕ್ ಅಂತ ಗೊತ್ತಾಗ್ಬಿಟ್ಟಿದೆ. ಸೊ ಪ್ರ್ಯಾಂಕ್ ಕಾಲ್ ನನ್ನ ಪಕ್ಕ ವರ್ಕ್ ಆಗೋ ಡೌಟ್. ಆಗಲ್ಲ ಅಂತೀರಾ? ಸೊ ಪೃಥ್ವಿ ಅವರು ಯಾರು prank ಮಾಡಲ್ಲ. ಪ್ರ್ಯಾಂಕ್ ಆಗೋದು ಜಾಸ್ತಿ. ನಾನು ಹಾಕ್ಬಿಡ್ತೀನಿ, ನನ್ಗೆ ಆಗಲ್ಲ, ತಡ್ಕೊಳಕ್ ಆಗಲ್ಲ, ಗೊತ್ತಾಗ್ಬಿಡುತ್ತೆ ಅನ್ನೋದು. ಮತ್ತೆ ಇನ್ನೊಂದೇನಂದ್ರೆ ಫೋಬಿಯಾ, ಆ ಕಡೆಯಿಂದ ಬೈಬಿಟ್ರೆ ಕೇಳ್ಬೇಕಲ್ಲ ಅದನ್ನ, ಕೇಳಿಸ್ಕೊಬೇಕಲ್ಲ, ಅದು ಲೌಡ್ ಸ್ಪೀಕರ್ ಅಲ್ಲಿ. ಆಮೇಲೆ ಇನ್ನೊಂದು ಏನಂದ್ರೆ ಪ್ರ್ಯಾಂಕ್ ಯಾವಾಗ್ಲೂ ನನಗೆ ತೀರಾ ಭಯ ಏನಕ್ಕ ಅಂತ ಹೇಳಿದ್ರೆ, ಅವ್ರು ಯಾವ ಸಿಚುವೇಶನ್ ಅಲ್ಲಿ ಇದಾರೆ ಅಂತ ಗೊತ್ತಿಲ್ವೇ. ಹೌದು, ಸಿಚುವೇಶನ್ಸ್ ಏನೋ ಬೇರೆ ಯಾವ್ದೋ ಸಿಚುವೇಶನ್ ಅಲ್ಲಿ ಇದಾರಪ್ಪ, ಇನ್ನು ಕಾಲ್ ಮಾಡ್ಬಿಟ್ಟು ಯಾರು ಇನ್ನು ಅಂತ. ಹೌದು, ಅದಕ್ಕೆ ಒಂದು ಫೋಬಿಯಾ ನನಗೆ. ಮಾಡಲ್ಲ ಅಂತ ಎಸ್ ಸರ್. ಓಲಿ ಮತ್ಸ್ಯಗಂಧ ಫೈನಲ್ ರಿಲೀಸ್ ಆಗ್ತಿದೆ, ಜನಕ್ಕೆ ನೀವೇನು ಹೇಳ್ಬೋದು? ಮತ್ಸ್ಯಗಂಧ ಉತ್ತರ ಕನ್ನಡ ಜಿಲ್ಲೆಯ ಒಂದು ನೈಜ ಕತೆ ಅಂತ ಹೇಳ್ಬೋದು. ಪೊಲೀಸ್ ಸ್ಟೋರಿ, ಅದ್ರ ಜೊತೆ ಆ ಉತ್ತರ ಕನ್ನಡ ಜಿಲ್ಲೆಯ ಮೀನುಗಾರರಾಗಿರಲಿ ಅಥವಾ ಅಲ್ಲಿಯ ಜನರ ಸಂಸ್ಕೃತಿ ಆಗಿರಲಿ, ಅಲ್ಲಿಯ ಜನರ ಭಾವನೆಗಳು ಅಥವಾ ಕಷ್ಟಗಳು ಏನಿದೆ, ಅವರ ಮುಗ್ಧತೆ, ಅದೆಲ್ಲವನ್ನ ತುಂಬ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡುವಂತಹ ಸಿನಿಮಾ. ದೇವರಾಜ್ ಪೂಜಾರ್ ಇದರ ನಿರ್ದೇಶಕರು ಬಹಳ ಪ್ರತಿಭಾನ್ವಿತರು. ಅವರು ತಾಂತ್ರಿಕವಾಗಿ ಬಹಳಷ್ಟು ವಿಷಯಗಳು, ಸಿನಿಮಾಗಳ ಬಗ್ಗೆ ಬಹಳಷ್ಟು ತಿಳ್ಕೊಂಡವರು. ಹಾಗಾಗಿ ಈ ಸಿನಿಮಾದ ಚಿತ್ರಕಥೆಯನ್ನು ಅಷ್ಟೇ ಎಫೆಕ್ಟಿವ್ ಆಗಿ ಬರೆದಿದ್ದಾರೆ. ಪ್ರವೀಣ್ ಇದರ ಸಿನಿಮಾಟೋಗ್ರಾಫರ್ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಆ್ಯಂಡ್ ಹೈಲೈಟ್ ಏನಪ್ಪ ಅಂತ ಹೇಳಿದ್ರೆ ಪ್ರಶಾಂತ್ ಸಿದ್ದಿ ಅವರ ಮ್ಯೂಸಿಕ್. ಪ್ರಶಾಂತ್ ಸಿದ್ದಿ ಅವ್ರನ್ನ ನೀವು ನಟರಾಗಿ ನೋಡಿರ್ತೀರ ಭಾಳಷ್ಟು ಸಿನಿಮಾಗಳಲ್ಲಿ. ಅವರು ಇಂಥ ಅದ್ಭುತವಾದ ಸಂಗೀತವನ್ನು ಕೊಡ್ಬೋದಾ ಅನ್ನೋ ಲೆವೆಲ್ಗೆ ಅವರು ಹಾಡುಗಳನ್ನು ಮಾಡಿದ್ದಾರೆ. ಆ್ಯಂಡ್ ಆಬ್ವಿಯಸ್ಲಿ ಈ ಚಿತ್ರದಲ್ಲಿ ಆ್ಯಕ್ಟ್ ಮಾಡುವಂಥ ಪ್ರತಿಯೊಬ್ಬ ಕಲಾವಿದರು ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಸೊ ಹಾಗಾಗಿ ಒಂದು ಒಳ್ಳೆ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ನಿಮಗೆ ಸಿಗಬೇಕು ಅಂದರೆ ಮತ್ಸ್ಯಗಂಧ ರಿಲೀಸ್ ಆದಾಗ ದಯವಿಟ್ಟು ಫೆಬ್ರವರಿ 23ನೇ ತಾರೀಕು ಬಂದು ನೋಡಿ. ನಿಮಗೆ ಇಷ್ಟ ಆದರೆ ಬೇರೆಯವರಿಗೆ ತಿಳಿಸಿ, ನಮ್ಮ ಸಿನಿಮಾನ ಗೆಲ್ಲಿಸಿ, ಕನ್ನಡ ಸಿನಿಮಾನ ಗೆಲ್ಲಿಸಿ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಮತ್ಸ್ಯಗಂಧ ಹಾಗೂ ನಿಮ್ಮ ಫ್ಯೂಚರ್ ಸಿನಿಮಾಗಳು ಇದೇ ರೀತಿಯಾಗಿ ಬರಲಿ, ಹೀಗೆ ಕಾಂಪಿಟೇಷನ್ ಬರಲಿ. ಈ ಥರ ಬೆಳೆದ್ರೆ ನಮಗೂ ಖುಷಿ. ಫ್ರಮ್ ದಿಯಾಯಿಂದ ಸ್ಟಾರ್ಟ್ ಆಗಿದ್ದು ಇವತ್ತು ಇಲ್ಲಿವರೆಗೂ ಬಂದಿದೆ. ಕಾಪ್ ಕ್ಯಾರೆಕ್ಟರ್ ಫಸ್ಟ್ ಟೈಮ್ ಕನ್ನಡದಲ್ಲಿ ಮಾಡ್ತಾ ಇದ್ದೀರಾ. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಸರ್. ಅದ್ಭುತವಾಗಿ ಪ್ರದರ್ಶನ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.